ಮಗುವಿನಲ್ಲಿ ಸಿಂಪಲ್ ಹೋಲ್ ಇರುತ್ತೆ, ತಂದೆ ತಾಯಿಗಳು ಗಾಬರಿ ಆಗ್ತಾರೆ. ಅಷ್ಟು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಈಗ ಎಷ್ಟೋ ನಾವು 50-60% 70% ಕೇಸ್ಗಳಲ್ಲಿ ಸರ್ಜರಿ ಮಾಡೋ ಅವಶ್ಯಕತೆನೇ ಇಲ್ಲ. ನಾವು ಡಿವೈಸ್ ಮುಖಾಂತರ ಸರಿಪಡಿಸ್ಬೋದು. ರಂಧ್ರದ ಸೈಜ್ ಚಿಕ್ಕದಾಗಿದ್ದರೆ ಟಿಶ್ಯೂ ಸ್ವಲ್ಪ ಗ್ರೋತ್ ಆಗಿ, ಮಸಲ್ ಟಿಶ್ಯೂ ಗ್ರೋತ್ ಆಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ 1 year ಅನ್ನಿ 2 years 3 years ಆ ಸಂದರ್ಭದಲ್ಲಿ ಇದು ಕ್ಲೋಸ್ ಆಗೋ ಚಾನ್ಸ್ ಇರುತ್ತೆ. ಈಗ ವೆಂಟ್ರಿಕಲ್ ಸೆಪ್ಟಲ್ ಡಿಫೆಕ್ಟ್, PDA ಇವೆಲ್ಲ ಲಾರ್ಜ್ ಸೈಜ್ ಇದ್ದರೆ ಅವು ಚಿಕ್ಕ ಮಕ್ಕಳಿದ್ದಾಗೂ ಕೂಡ ಅವು ಮಕ್ಕಳಿಗೆ ತೊಂದರೆ ಕೊಡ್ಬೋದು. ಬ್ಲಡ್ ಫ್ಲೋ ಡೈರೆಕ್ಷನ್ ಚೇಂಜ್ ಆದರೆ ಇರಿವರ್ಸಿಬಲ್ ಆಗುತ್ತೆ, ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಚೇಂಬರ್ಗಳಲ್ಲಿ ನಾನು ಕೆಲವು ರಂಧ್ರ ಅಂತ ಇದೆ, ಕೆಲವೊಮ್ಮೆ 2 ಚೇಂಬರ್ ಕೂಡಿಬಿಟ್ಟು ಒಂದೇ ಇರುತ್ತೆ, ಮಧ್ಯೆ ಗೋಡೆನೇ ಇರಲ್ಲ. ಸಿಂಗಲ್ ವೆಂಟ್ರಿಕಲ್ ಫಿಸಿಯಾಲಜಿ ಅಂತ ಹೇಳ್ತೀವಿ. ಕೆಲವೊಬ್ರು ನಿಗ್ಲೆಕ್ಟ್ ಮಾಡಿ ಫಾಲೋಅಪಿಗೆ ಬರಲ್ಲ, ಅದನ್ನು ಮಾಡಬಾರ್ದು. ಅವರು 3 months 6 months ಫಾಲೋಅಪ್ ಹೇಳಿದಾಗ ಅದು ರೆಗ್ಯುಲರ್ ಹೋಗಿ ಚೆಕ್ ಮಾಡಿಸಿದರೆ ಆ ರಂಧ್ರ ಸೈಜ್ ಎಷ್ಟಿದೆ, ಪ್ರೆಷರ್ಸ್ಗಳು ಎಷ್ಟಿದ್ದಾವೆ ಎಲ್ಲ ಸ್ಟಡಿ ಮಾಡಿ ನಾವು ಚೈಲ್ಡ್ ಫಿಟ್ ಆಗಿದೆ ಅಂದಾಗ ನಾವು ಸರ್ಜರಿ ಮಾಡ್ತೇವೆ. ಕೆಲವೊಮ್ಮೆ ನ್ಯೂನೆಟಲ್ಲೇ ಮಾಡಬೇಕಾಗುತ್ತೆ, ಹುಟ್ಟಿದ ಮಗುವಿನಲ್ಲಿ 2 ದಿವಸ 3 ದಿವಸಕ್ಕೆ ಮಾಡಬೇಕಾಗುತ್ತೆ. ಹೋಲ್ ಇರೋದೇ ಒಂದು ಕಾಯಿಲೆ ಅಲ್ಲ. ಆಮೇಲೆ ಎಲ್ಲ ಹೋಲ್ಗಳು ಡೇಂಜರಸ್ಸು, ಮಗುವಿನ ಜೀವಕ್ಕೆ ಅಪಾಯ ಅಂತೂ ಅಲ್ಲ. ಚಿಕ್ಕ ರಂಧ್ರಗಳು ಮಗು ಚೆನ್ನಾಗೇ ಬೆಳೆಯುತ್ತೆ, ನಮಗೆ ಅದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಟೈಮ್ ಇರುತ್ತೆ. ಕೆಲವೊಂದು ತಂದೆ ತಾನೇ ಕ್ಲೋಸ್ ಆಗೋ ಚಾನ್ಸ್ ಇರುತ್ತೆ, ಅವಸರ ಮಾಡಿ ಟ್ರೀಟ್ಮೆಂಟ್ ಮಾಡೋದು ಅವಶ್ಯಕತೆ ಇರಲ್ಲ. ಬಟ್ ರಂಧ್ರ ದೊಡ್ಡ ಸೈಜ್ ಇದ್ದಾಗ ವೈದ್ಯರ ಸಲಹೆ 3 ತಿಂಗಳಲ್ಲಿ ಮಾಡಬೇಕು 6 ತಿಂಗಳಲ್ಲಿ ಮಾಡಬೇಕಂತಿದ್ದಾಗ ಅದನ್ನು ನಾವು ಮುಂದೆ ಆಗಬಾರ್ದು. ಆ ಟೈಮಲ್ಲೇ ನಾವು ಮಾಡಿಸ್ಬೇಕು. ಕಾರ್ಡಿಯಾಕನ್ನು ನೋಡಲಿಕ್ಕೆ ಡೆಡಿಕೇಟೆಡ್ ಫೀಟಲ್ ಇಕೋಕಾರ್ಡಿಯೋಗ್ರಾಫರ್ಸ್ ಇರ್ತಾರೆ. ಬೆಂಗಳೂರಲ್ಲಿ ನಿಮಗೆ ಒಂದು 10-15 ಜನ ಟ್ರೈನ್ಡ್ ಆ ಥರ ಜನ ಇರ್ತಾರೆ. ಕೆಲವೊಂದು ದೊಡ್ಡ ಸೆಂಟ್ರಲ್ಲೇ ಆಗ್ತಾ ಇರುತ್ತೆ. ದೆನ್ ಯು ಕ್ಯಾನ್ ಡೂ ದಟ್ ಸ್ಕ್ಯಾನ್ ಅಂಡ್ ನೋ ಆಗಿದೆಯಾ, ಏನಾದರೂ ಕಂಜೆಂಟಲ್ ಪ್ರಾಬ್ಲಮ್ ಇದೆಯಾ, ಮೇಜರಾ ಮೈನರಾ ಗೊತ್ತಾಗುತ್ತೆ. ಈಗ ಹುಟ್ಟುತ್ತಾ ಅವರು ಹಾರ್ಟಲ್ಲಿ ಹೋಲ್ ಇಲ್ಲ ಅಥವಾ ಹಾರ್ಟಲ್ಲಿ ಹೋಲ್ ಅಂತಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ ಅಂದ್ರೂ ಬೆಳೀತಾ ಬೆಳೀತಾ ಮಗುಗೆ ಹಾರ್ಟ್ ಸಮಸ್ಯೆ ಬರಬಹುದು. ಮಕ್ಕಳಲ್ಲಿ ಮಯೋಕಾರ್ಡೈಟಿಸ್ ಆಗ್ಬೋದು, ಮಸಲ್ ಇನ್ಫ್ಲಮೇಷನ್, ವೈರಲ್ ಇನ್ಫೆಕ್ಷನ್ ಆಗಿ ಮಸಲ್ ವೀಕ್ ಆಗ್ಬೋದು. ಲಕ್ಷಣ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಯಾಕಂದ್ರೆ ಈಗ ದೊಡ್ಡವರಿಗಾದ್ರೆ ಏನೇ ಸಮಸ್ಯೆ ಆದ್ರೂ ಕೂಡ ಹೇಳ್ಕೊಳ್ಳಿಕ್ಕೆ ಆಗುತ್ತೆ, ಆದ್ರೆ ಪಾಪ ಮಕ್ಕಳಿಗೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಪೇರೆಂಟ್ಸ್ ಆಗಿ ಮಕ್ಕಳಲ್ಲಿ ಇಂತಹ ಬದಲಾವಣೆ ಆದಾಗ ನಾವು ಅದನ್ನ ಅಬ್ಸರ್ವ್ ಮಾಡಬೇಕು, ಅದ್ರ ಬಗ್ಗೆ ಕೇರ್ಲೆಸ್ ಮಾಡಬಾರ್ದು ಅಂದ್ರೆ ಯಾವೆಲ್ಲ ಲಕ್ಷಣಗಳು ಅಂತ? ಆಟ ಆಡಬೇಕು, ಓಡಾಡಬೇಕು ಅಂತಂದ್ರೆ ಹಾರ್ಟ್ ನಾರ್ಮಲ್ ಆಗಿರಲೇಬೇಕು. ಅಥವಾ ಮೈನರ್ ಕಾಯಿಲೆಗಳಿದ್ರೆ ಹಾರ್ಟ್ ಮಗು ಕೋಪಪ್ ಆಗುತ್ತೆ. ಬಟ್ ಮೇಜರ್ ಕಾಯಿಲೆಗಳಿದ್ರೆ ಅವ್ರು ಮಾಡೋಕ್ಕಾಗಲ್ಲ, ನಾವು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಮೆನ್ಸ್ಟ್ರಲ್ ಟೈಮಿಗೆ ಬಂದಾಗ ಅವರಿಗೆ ಬ್ಲೀಡಿಂಗ್ ಆಗಿಬಿಟ್ಟು ಅನೇಮಿಯಾ ಅಂದರೆ ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಆದರೆ ಅವರಿಗೆ ಏನಾದರೂ ಅಂಡರ್ಲೈನ್ ಹಾರ್ಟ್ ಡಿಸೀಸ್ ಇದ್ದರೆ ಅವ್ರ ಸಿಂಪ್ಟಮ್ಸ್ ವರ್ಸನ್ ಆಗ್ಬೋದು. ಮಗುವಿಗೆ ಈಗ ಹಾರ್ಟ್ ಅಟ್ಯಾಕ್ ಬರಬಾರ್ದು ಮಗುವಿಗೆ ಅಂತಂದರೆ ಆ್ಯಕ್ಚುಲಿ ನಮ್ಮ ಲೈಫ್ ಸ್ಟೈಲ್ ಎಲ್ಲ 10-15 ಇಯರ್ಸಿಗೆ ಚೇಂಜ್ ಆಗಬೇಕು. ಆಮೇಲೆ ರಿಲೇಷನ್ದಲ್ಲಿ ಮದುವೆ ಆದಾಗ, ಇನ್ ರಿಲೇಷನ್ ಮ್ಯಾರೇಜ್ ಆದಾಗ ಆವಾಗ ಚಾನ್ಸಸ್ ಜಾಸ್ತಿ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಮಕ್ಕಳಲ್ಲಿ ಹೃದಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ನವಜಾತ ಶಿಶುಗಳಲ್ಲಿ ಹೃದಯದ ಸಮಸ್ಯೆ ಬರುತ್ತಾ, ಇದಕ್ಕೆ ಕಾರಣ ಏನು, ಚಿಕಿತ್ಸೆ ಏನು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಡಾಕ್ಟರ್ ಪ್ರಸನ್ನ ವೈ ಕಟ್ಟಿ, ಸೀನಿಯರ್ ಕನ್ಸಲ್ಟೆಂಟ್, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಯಶವಂತಪುರ, ಬ್ರಿಗೇಡ್ ಗೇಟ್ವೇ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಡಾಕ್ಟರ್, ಈಗ ಮಕ್ಕಳಲ್ಲಿ ಹೃದಯಾಘಾತ ಆಗುತ್ತಾ ಅಥವಾ ಮಕ್ಕಳಲ್ಲಿ ಹೃದಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆ ಬರುತ್ತಾ ಅನ್ನೋದನ್ನು ನಾವು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ, ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಹ ಹೃದಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆ ಯಾವುದೆಲ್ಲ? ಮಕ್ಕಳಲ್ಲಿ ಬರೋ ಸಮಸ್ಯೆಗಳು ಮತ್ತು ಅಡಲ್ಟ್ಸ್ಗಳಲ್ಲಿ ಬರೋ ಸಮಸ್ಯೆಗಳಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಮಕ್ಕಳಲ್ಲಿ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಅಂದರೆ ಬೈ ಬರ್ತ್ ಬರುವಂಥ ಕಾಯಿಲೆಗಳು. ಬೈ ಬರ್ತ್ ಬರುವಂಥ ಕಾಯಿಲೆಗಳು ಎಷ್ಟೋ ಸಲ ಅವು ಅಡಲ್ಟ್ ಆದಾಗ ಡಿಟೆಕ್ಟ್ ಆಗ್ಬೋದು, ಸಿಂಪಲ್ ಕಾಯಿಲೆ ಇದ್ರೆ. ತನ್ನಿಂದ ತಾನಾಗೆ ಕಡಿಮೆ ಆಗುತ್ತೆ ಅಂತನಾ? ಅದನ್ನ ಹೇಳ್ತೀನಿ. ಕೆಲವೊಂದು ಮಕ್ಕಳಲ್ಲಿ ಕಾಯಿಲೆ ಬಂದಾಗ, ಬೈ ಬರ್ತ್ ಬಂದಂಥ ಕಾಯಿಲೆಗಳಲ್ಲಿ ನಾವು ಕ್ಲಾಸಿಫಿಕೇಶನ್ ಹೆಂಗೆ ಮಾಡ್ತೀವಿ ಅಂದರೆ ಕಾಂಪ್ಲೆಕ್ಸ್ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ ಆ್ಯಂಡ್ ಸಿಂಪಲ್ ಕಂಜೆನಿಟಲ್ ಹಾರ್ಟ್ ಡಿಸೀಸ್. ಸಿಂಪಲ್ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಅಂದರೆ ಏನು? ಈಗ ರಂಧ್ರಗಳು, ಹೋಲ್ಸ್ ಅಂದರೆ 2 ಚೇಂಬರ್ ಮಧ್ಯೆ ಇದು ಇರುತ್ತೆ, ಹೋಲ್ ಇರುತ್ತೆ, ರಂಧ್ರ ಇರುತ್ತೆ. ಅಟ್ರಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಹೇಳ್ತೇವೆ. ಅಂದರೆ ಹಾರ್ಟಿನ ಅಪ್ಪರ್ ಚೇಂಬರ್, ಹಾರ್ಟಿಗೆ 4 ಚೇಂಬರ್ ಇರುತ್ತೆ. ಎರಡು ಅಪ್ಪರ್ ಚೇಂಬರ್ ಎಟ್ರಿಯಮ್ ಅಂತ ಹೇಳ್ತೇವೆ, ಕೆಳಗಡೆ 2 ಚೇಂಬರ್ ವೆಂಟ್ರಿಕಲ್, ಅವೆರಡು ಮಧ್ಯೆ ಹೋಲ್ ಆಗಿರ್ಬೋದು. ಮಸಲ್ ಟಿಶ್ಯೂ ಅಲ್ಲಿ ಅಂದ್ರೆ ನಾವು ಅಪಧಮನಿ ಅಭಿಧಮನಿ ಅಂತ ಕರಿತೇವೆ. ಇಲ್ಲ, ಅಪಧಮನಿ ಅಭಿಧಮನಿ ಅದು ಮುಖ್ಯವಾಗಿ ಇದ್ರ ಬಗ್ಗೆ, ರಕ್ತನಾಳಗಳ ಬಗ್ಗೆ. ಹಾಗೆ ಅದನ್ನ ರಕ್ತನಾಳಗಳು ಬ್ಲಡ್ ಅನ್ನ ಹಾರ್ಟಿಗೆ ತೆಗೆದುಕೊಂಡು ಬರ್ತವೆ ಅಥವಾ ಹಾರ್ಟಿಂದ ಬ್ಲಡ್ ಅನ್ನು ಹೊರಗೆ ಹೋಗ್ತವೆ. ಇಲ್ಲಿ ಇದ್ದಾಗ ರಂಧ್ರಗಳಿದ್ದಾಗ ನಾವು ಹೋಲ್ಸ್ ಅಂತ ಹೇಳ್ತೇವೆ. ಹೋಲ್ಸ್ ಅವುಗಳನ್ನ ಅಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್, ವೆಂಟ್ರಿಕುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಹೇಳ್ತೇವೆ.
ಪೇಟೆಂಟ್ ಡಕ್ಟರ್ಸ್ ಆರ್ಟ್ರಿಯೋಸಸ್, ಅದು ಎರಡು ಮೇನ್ ಚಾನಲ್, ಪಲ್ಮರಿ ಆರ್ಟ್ರಿ ಮತ್ತು ಅವೋಟ್ ಆಗಿರೋ ಕನೆಕ್ಷನ್. ಇವೆಲ್ಲ ಮಸಲ್ ಟಿಶ್ಯೂ ಬೆಳೆದು ಮಗು ಬರ್ತಾದಾಗ ಇವು ಕ್ಲೋಸ್ ಆಗಬೇಕು. ಯಾವ ರಂಧ್ರಗಳು ಇರಬಾರ್ದು. ಕೆಲವೊಂದು ಇರ್ತವೆ, ಪೇಟೆಂಟ್ ಫಾರ್ಮೆನ್ ವೊವೆಲ್ ಅಂತ ಹೇಳ್ತೇವೆ, ಸ್ಮಾಲ್ PDA ಇರ್ಬೋದು ಸ್ವಲ್ಪ ದಿವಸ. ಇವುಗಳು ಯೂಶ್ವಲಿ ಏನಾಗ್ತವೆ, ಚಿಕ್ಕದಾಗಿದ್ದರೆ ಹೋಲ್ ಸೈಜ್, ರಂಧ್ರದ ಸೈಜ್ ಚಿಕ್ಕದಾಗಿದ್ದರೆ ಟಿಶ್ಯೂ ಸ್ವಲ್ಪ ಗ್ರೋತ್ ಆಗಿ, ಮಸಲ್ ಟಿಶ್ಯೂ ಗ್ರೋತ್ ಆಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ 1 year ಅನ್ನಿ 2 years 3 years ಆ ಸಂದರ್ಭದಲ್ಲಿ ಇದು ಕ್ಲೋಸ್ ಆಗೋ ಚಾನ್ಸ್ ಇರುತ್ತೆ ಮಸಲ್ ಟಿಶ್ಯೂ. ಬಟ್ ರಂಧ್ರಗಳು ದೊಡ್ಡದಿದ್ರೆ, ಲಾರ್ಜ್ ಡಿಫೆಕ್ಟ್ ಇದ್ದರೆ, ಲಾರ್ಜ್ ಡಿಫೆಕ್ಟ್ ಅಂತ ಹೇಳ್ತೇವೆ, ಲಾರ್ಜ್ ಡಿಫೆಕ್ಟ್ ಇದ್ದಾಗ ಕ್ಲೋಸ್ ಆಗೋ ಚಾನ್ಸ್ ಕಡಿಮೆ. ಬಟ್ ಅಟ್ರಲ್ ಸೆಪ್ಟಲ್ ಡಿಫೆಕ್ಟ್ ಮತ್ತು PDA VSD ಎಷ್ಟೋ ಸಲ ಸಂದರ್ಭದಲ್ಲಿ ನಾವು ಅವ್ರು ಅಡಲ್ಟ್ ಆದಮೇಲೆ ನಾವು ಡಯಾಗ್ನೋಸ್ ಮಾಡ್ತೇವೆ. ಆದರೆ ಅಟ್ರಲ್ ಸೆಪ್ಟಲ್ ಡಿಫೆಕ್ಟ್ ಯೂಶಲಿ ಏನು ಮಗುವಿಗೆ ತೊಂದರೆ ಮಾಡಲ್ಲ, ಮಗು ಆರಾಮಾಗಿ ಬೆಳೆಯುತ್ತೆ. ಈಗ ವೆಂಟ್ರಲ್ ಸೆಪ್ಟಲ್ ಡಿಫೆಕ್ಟ್ PDA ಇವೆಲ್ಲ ಲಾರ್ಜ್ ಸೈಜ್ ಇದ್ದರೆ ಅವು ಚಿಕ್ಕ ಮಕ್ಕಳಿದ್ದಾಗೂ ಕೂಡ ಅವು ಮಕ್ಕಳಿಗೆ ತೊಂದರೆ ಕೊಡ್ಬೋದು. ಅವಾಗ ಸರ್ಜರಿ ನಾವು ಬೇಗ ಮಾಡದೇ ಇದ್ದರೆ, ಒಂದು 6 monthsಲ್ಲಿ 1 yearಲ್ಲಿ ಮಾಡದೇ ಇದ್ದರೆ ರೈಟ್ ಸೈಡ್ ಪ್ರೆಷರ್ಸ್ಗಳೆಲ್ಲ ಜಾಸ್ತಿಯಾಗಿ PH ಪಲ್ಮರಿ ಆರ್ಟರಿ ಹೈಪರ್ಟೆನ್ಷನ್ ಅಂತೇವೆ. ಅವಾಗ ಬ್ಲಡ್ ಫ್ಲೋ ಡೈರೆಕ್ಷನ್ ಚೇಂಜ್ ಆದರೆ ಇರಿವರ್ಸಿಬಲ್ ಆಗುತ್ತೆ, ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಅಂಥ ಕಾಯಿಲೆಗಳು ಕಂಡು ಬಂದಾಗ ನಾವು ಅದು ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಅಥವಾ ಕಾರ್ಡಿಯಾಲಜಿಸ್ಟ್ ಎಕ್ಸ್ಪರ್ಟ್ ಒಪಿನಿಯನ್ ಕೊಟ್ಟು ನೀವು ತಕ್ಷಣದಲ್ಲಿ 6 ತಿಂಗಳಲ್ಲಿ 1 ವರ್ಷದಲ್ಲಿ ಸರ್ಜರಿ ಮಾಡಿಸ್ಬೇಕು ಅಂತಂದಾಗ ಮಗು ಅಷ್ಟು ಗ್ರೋತ್ ಆದಮೇಲೆ ನಾವು ಸರ್ಜರಿ ಮಾಡಿಸ್ಬೇಕಾಗುತ್ತೆ ಮಗುವಿನ. ಇವು ಕಂಜೆನಿಟಲ್ ಹಾರ್ಟ್ ಡಿಸೀಸ್. ಕಾಂಪ್ಲೆಕ್ಸ್ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಅಂದರೆ ಹೇಗಿರುತ್ತೆ ಅಂದರೆ ಚೈಲ್ಡು ಇಮಿಡಿಯೇಟ್ಲಿ ಸಿಕ್ಕಾಗತ್ತೆ. ಅಂದರೆ ಮಗು ಬ್ರೆಸ್ಟ್ ಫೀಡ್ ಮಾಡುವಾಗ ಬ್ಲೂ ಆಗುತ್ತೆ, ಎಕ್ಸೆಸಿವ್ ಕ್ರೈಯಿಂಗ್ ಇರುತ್ತೆ, ಮಗು ಫೆಟಿಗ್ ಆಗುತ್ತೆ, ಸ್ವೆಟಿಂಗ್ ಆಗ್ಬೋದು. ಅದು ಇದ್ದಾಗ ಪರ್ಟಿಕ್ಯುಲರ್ ಒಂದು ಯಾವುದೋ ಮೇಜರ್ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಇರೋ ಚಾನ್ಸ್ ಇರುತ್ತೆ. ಅಂದ್ರೆ ಸಣ್ಣ ಪಾಪುನ ಹುಟ್ಟಿದ ಮಗುನೇ ಹೇಳ್ತಾ ಇದ್ದೀನಿ, ನ್ಯೂ ಬಾರ್ನ್ ಬೇಬೀಸ್, ನ್ಯೂನೇಟ್ಸ್. ಕೆಲವೊಂದು ಸಂದರ್ಭದಲ್ಲಿ ನ್ಯೂನೇಟ್ ಬೇಬೀಸ್ ಕೆಲವೊಂದು ಕಾಂಪ್ಲೆಕ್ಸ್ ಕಂಜೆನಿಟಲ್ ಹಾರ್ಟ್ ಡಿಸೀಸಲ್ಲಿ ನೀವು ಕೆಲವೊಮ್ಮೆ ಕ್ವಿಕ್ ಆಗಿ ಮಾಡಬೇಕಾಗತ್ತೆ ಸರ್ಜರಿ. ಅವು ಕೆಲವೊಂದು ಬರ್ತವೆ, ಶುದ್ಧ ರಕ್ತನಾಳ ಅಶುದ್ಧ ರಕ್ತನಾಳ ಜಾಗ ರಿಪ್ಲೇಸ್ಮೆಂಟ್ ಆಗಿರುತ್ತೆ, ಟ್ರಾನ್ಸ್ಮಿಷನ್ ಆಫ್ ಗ್ರೇಟ್ ಆರ್ಟರಿ ಅಂತೇವೆ. ಸೊ ಇವೆಲ್ಲ ಕಾಂಪ್ಲೆಕ್ಸ್ ಕಂಜೆನಿಟಲ್ ಹಾರ್ಟ್ ಡಿಸೀಸ್. ಇನ್ನೊಂದು ಕಾಮನ್ ಆಗಿ ಬರುವಂಥದ್ದು ಟೆಟ್ರಾಲಜಿ ಆಫ್ ಫ್ಯಾಲೋ ಅಂತ ಹೇಳ್ತೀವಿ. ಟೆಟ್ರಾಲಜಿ ಆಫ್ ಫ್ಯಾಲೋ ಅಲ್ಲಿ ಮಲ್ಟಿಪಲ್ ಕಾಂಬಿನೇಷನ್ ಆಫ್ ಡಿಫೆಕ್ಟ್ಸ್ ಇರುತ್ತೆ ಅಲ್ಲಿ. ಬಟ್ ನಮಗೆ ಟ್ರೀಟ್ ಮಾಡಲಿಕ್ಕೆ ಟೈಮ್ ಇರುತ್ತೆ. ಕೆಲವೊಂದು ವಾಲ್ಸ್ಗಳು ಡೆವಲಪೇ ಆಗಿರಲ್ಲ, ಅಟ್ರೇಸಿಯಾಸ್ ಅಂತ ಹೇಳ್ತೀವಿ, ಪಲ್ಮರಿ ಅಟ್ರೇಸಿಯಾ, ಓಟಿಕ್ ವ್ಯಾಲ್ವ್ ಅಟ್ರೇಸಿಯಾ ಅಂತ. ಚೇಂಬರ್ಗಳಲ್ಲಿ ನಾನು ರಂಧ್ರ ಅಂತ ಹೇಳಿದೆ, ಕೆಲವೊಮ್ಮೆ 2 ಚೇಂಬರ್ ಕೂಡಿಬಿಟ್ಟು ಒಂದೇ ಇರುತ್ತೆ, ಮಧ್ಯೆ ಗೋಡೆನೇ ಇರಲ್ಲ, ಸಿಂಗಲ್ ವೆಂಟ್ರಿಕಲ್ ಫಿಸಿಯಾಲಜಿ ಅಂತ ಹೇಳ್ತೀವಿ. ಅವೆಲ್ಲ ಕಾಂಪ್ಲೆಕ್ಸ್ ಕಂಜೆನಿಟಲ್ ಹಾರ್ಟ್ ಡಿಸೀಸ್. ಅಲ್ಲಿ ಮಗುವಿನ ಸರ್ವೈವಲ್ಲು ಆಮೇಲೆ ಔಟ್ಕಮ್ಮು ಅಷ್ಟೊಂದು ಚೆನ್ನಾಗಿರಲ್ಲ, ಸರಿ ಮಾಡೋದಕ್ಕಾಗೋದಿಲ್ಲ. ಹಾಗಿಲ್ಲ ಸರ್ಜರಿ. ಟ್ರಾನ್ಸ್ಮಿಷನ್ ಆಫ್ ಗ್ರೇಟ್ ಆರ್ಟರಿಗೆ ಚೆನ್ನಾಗಿ ಸರ್ಜರಿ. ಕೆಲವೊಂದು ಕಡೆ ಕರೆಕ್ಟಿವ್ ಸರ್ಜರಿ ಅಂತ ಹೇಳ್ತೇವೆ, ಅಂದರೆ ಪೂರ್ತಿ ಗುಣಪಡಿಸ್ಬೋದು, ಟೆಟ್ರಾಲಜಿ ಆಫ್ ಫ್ಯಾಲೋ ಅಂಥವೆಲ್ಲ. ಕೆಲವೊಂದು ಕಡೆ ಪ್ಯಾಲಿಯೇಟಿವ್ ಸರ್ಜರಿ ಅಂತ ಮಾಡಬೇಕಾಗತ್ತೆ, ನಾವಲ್ಲಿ ಕಂಪ್ಲೀಟ್ ಕ್ಯೂರ್ ಮಾಡೋಕ್ಕಾಗಲ್ಲ. ಕೆಲವೊಂದು ಪೋರ್ಷನ್ ಡೆವಲಪೇ ಆಗಿರಲ್ಲ ಮಗುವಿಗೆ. ಸಿಂಗಲ್ ವೆಂಟ್ರಿಕಲ್ ಇದ್ದಾಗ ಪಲ್ಮರಿ ವಾಲ್ಗಳ ಅಟ್ರೇಸಿಯಾ ಅಂದರೆ ವಾಲ್ ಡೆವಲಪೇ ಆಗಿರಲ್ಲ, ಒಂದು ಮೈಟ್ರಲ್ ವಾಲ್ ಅನ್ನಿ, ಟ್ರೈಕಸ್ಪಿಡ್ ವ್ಯಾಲ್ವ್ ಅನ್ನಿ, ಅಂಥ ಕೇಸ್ಗಳಲ್ಲಿ ಕಂಪ್ಲೀಟ್ ಕ್ಯೂರ್ ಮಾಡೋಕ್ಕಾಗಲ್ಲ, ಪ್ಯಾಲಿಯೇಟಿವ್ ಸರ್ಜರಿ ಮಾಡಬೇಕಾಗತ್ತೆ. ಆವಾಗ ಅದನ್ನೆಲ್ಲ ಅದಕ್ಕೊಂದು ಟೈಮ್ ಇರುತ್ತೆ, ಯಾವಾಗ ಮಾಡಬೇಕು, ಎಕ್ಸ್ಪರ್ಟ್ ಸರ್ಜನ್ಸೇ ಮಾಡಬೇಕು. ಆಮೇಲೆ ಚೈಲ್ಡ್ ಮೇ ಹ್ಯಾವ್ ಟು ಗೋ ಥ್ರೂ ಮಲ್ಟಿಪಲ್ ಸರ್ಜರೀಸ್, ಒಂದೇ ಸರ್ಜರಿ ಸಾಕಾಗ್ಲಿಕ್ಕಿಲ್ಲ. ಸೊ ಇದನ್ನೆಲ್ಲ ಅಂದರೆ ಮಗುವಿನಲ್ಲಿ ಸಿಂಪಲ್ ಹೋಲ್ ಇರುತ್ತೆ, ತಂದೆ ತಾಯಿಗಳು ಗಾಬರಿ ಆಗ್ತಾರೆ, ಅಷ್ಟು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಚಿಕ್ಕರಂದ್ರೆ ಅದನ್ನ ನಾವು ಏನೇ ಮಾಡ್ತಿದ್ರು ಕೂಡ ಮಗು ಆರಾಮಾಗೆ ಬೆಳೆಯುತ್ತೆ. ಎಷ್ಟೋ ಜನ ಹೆಣ್ಮಕ್ಳು ಎಲ್ಲ ರಂಧ್ರಗಳ ಹೋಲ್ಸ್ ಎಲ್ಲ ಇರ್ತವೆ, ಡಿಫೆಕ್ಟ್ಸ್ ಇರ್ತವೆ, ಅವ್ರು ನಾರ್ಮಲ್ 2-3 ಡೆಲಿವರಿ ಆಗಿರುತ್ತೆ. ಸೊ ಆ ಥರದ್ದು ಎಲ್ಲ ಹೃದಯ ಸಂಬಂಧಿ ಕಾಯಿಲೆಗಳು ಮಕ್ಕಳಲ್ಲಿ ಬರೋವು. ಈಗ 2 mm 3 mm ಹೋಲ್ ಇರುತ್ತೆ, ಪೇರೆಂಟ್ಸ್ ತುಂಬ ಪ್ಯಾನಿಕ್ ಆಗಿ ಬಂದಿರ್ತಾರೆ, ಭಯ ಆಗುತ್ತೆ ಮಗುವಿಗೆ ಏನಾಗ್ಬಿಡುತ್ತೋ ಅಂತ. ಅವೆಲ್ಲ ರಂಧ್ರಗಳು ಕೆಲವೊಂದ್ಸಲ ಆಟೋಮೆಟಿಕಲಿ ಕ್ಲೋಸ್ ಆಗಿಬಿಡ್ತವೆ, ಸ್ಪಾಂಟೇನಿಯಸ್ ಕ್ಲೋಸರ್ ಅಂತ ಹೇಳ್ತೇವೆ. ನಾವು ಅವರಿಗೆ ಜಸ್ಟ್ ಫಾಲೋ ಅಪ್ ಹೇಳೋದು, 6 ತಿಂಗಳಲ್ಲಿ ಬನ್ನಿ, 3 ತಿಂಗಳಿಗೆ ಬನ್ನಿ, 9 ತಿಂಗಳಿಗೆ ಬನ್ನಿ. ಅಂದ್ರೆ ತನ್ನಿಂದ ತಾಗೆ ಕೆಲವೊಂದು ಚಿಕ್ಕ ರಂಧ್ರಗಳು ಕ್ಲೋಸ್ ಆಗ್ತವೆ. ಎಲ್ಲರೂ ನಿಮಗೆ ಗೊತ್ತಾಗುತ್ತೆ ಇದು ತನ್ನಿಂದ ತಾನೇ ಕ್ಲೋಸ್ ಆಗುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಬೇಕಾಗಿಲ್ಲ ಅನ್ನೋದು. ಅದನ್ನ ನಾವು ಇಕೋ ಸ್ಟಡಿ ಮಾಡಿದಾಗ, ಡಾಕ್ಟರ್ ಸ್ಟಡಿ ಮಾಡಿದಾಗ ನಮಗೊಂದು ಐಡಿಯಾ ಬರುತ್ತೆ, ಡಿಫೆಕ್ಟ್ ಎಷ್ಟಿದೆ, ನಾವು ಎಷ್ಟು ಫ್ರೀಕ್ವೆಂಟ್ಲಿ ಫಾಲೋ ಅಪ್ ಮಾಡಬೇಕು, ಮಗುವಿಗೆ ಬೇಗ ಸರ್ಜರಿ ಬೇಕಾಗುತ್ತಾ. ಈಗ ಬೇಗ ಕೆಲವೊಂದು VSDಗಳಲ್ಲೆಲ್ಲ ನಾವು 6 ತಿಂಗಳಿಗೆ ಸರ್ಜರಿ ಹೇಳ್ಬೋದು, ಲಾರ್ಜ್ ಡಿಫೆಕ್ಟ್ ಇದ್ರೆ. ಮುಂದೆ ಇರಿವರ್ಸಿಬಲ್ ಆಗಿಬಿಟ್ರೆ ನಾವು ಸರ್ಜರಿ ಮಾಡೋಕ್ಕಾಗಲ್ಲ, ಅವಾಗ ಚೈಲ್ಡ್ ನಾರ್ಮಲ್ ಲೈಫ್ ಸ್ಟೈಲ್ ಬದುಕೋಕ್ಕಾಗಲ್ಲ. ಸೊ ಅವೆಲ್ಲ ಕರೆಕ್ಟಬಲ್ ಸರ್ಜರೀಸ್, ಈಸಿಯಾಗಿ ಮಾಡುವಂಥ ಸರ್ಜರಿಗಳು. ಅದು ನಾವು ಸರ್ಜರಿ ಸರಿಯಾದ ಟೈಮ್ನಲ್ಲಿ ಮಾಡಿಬಿಟ್ರೆ ಮಗು ನಾರ್ಮಲ್ ಲೈಫ್ ಸ್ಪಾನೇ ಲೀಡ್ ಮಾಡುತ್ತೆ. ಸೊ ಅವುಗಳನ್ನು ಕೆಲವೊಬ್ರು ನಿಗ್ಲೆಕ್ಟ್ ಮಾಡಿ ಫಾಲೋಅಪಿಗೆ ಬರಲ್ಲ, ಅದನ್ನು ಮಾಡಬಾರ್ದು. ಅವರು 3 months 6 months ಫಾಲೋಅಪ್ ಹೇಳಿದಾಗ ಅದು ರೆಗ್ಯುಲರ್ ಹೋಗಿ ಚೆಕ್ ಮಾಡಿಸಿದರೆ
ಆ ರಂಧ್ರ ಸೈಜ್ ಎಷ್ಟಿದೆ, ಪ್ರೆಷರ್ಸ್ಗಳು ಎಷ್ಟಿದ್ದಾವೆ ಎಲ್ಲ ಸ್ಟಡಿ ಮಾಡಿ ನಾವು ಚೈಲ್ಡ್ ಫಿಟ್ ಆಗಿದೆ ಅಂದಾಗ ನಾವು ಸರ್ಜರಿ ಮಾಡ್ತೇವೆ. ಕೆಲವೊಮ್ಮೆ ನ್ಯೂನೆಟಲ್ಲೇ ಮಾಡಬೇಕಾಗತ್ತೆ, ಹುಟ್ಟಿದ ಮಗುವಿನಲ್ಲಿ 2 ದಿವಸ 3 ದಿವಸಕ್ಕೆ ಮಾಡಬೇಕಾಗತ್ತೆ. ಎಮರ್ಜೆನ್ಸಿ ಸ್ಟೆಂಟ್ ಪ್ರೊಸೀಜರ್ಸ್ ಮಾಡಬೇಕಾಗತ್ತೆ. ಅದೆಲ್ಲ ಅಷ್ಟು ಸಣ್ಣ ಮಗುವಿಗೆ ಆಪರೇಷನ್ ಮಾಡ್ಬೋದು. ಕೆಲವೊಂದು ಸಂದರ್ಭದಲ್ಲಿ ಸರ್ಜರಿ ಎಲ್ಲ ನ್ಯೂನೆಟಲ್ಲೇ ಆಗುತ್ತೆ. ಅದನ್ನು ಮಾಡುವಂಥ ಸರ್ಜನ್ಸ್ ಇದ್ದಾರೆ. ಪೀಡಿಯಾಟ್ರಿಕ್ ಕಾರ್ಡಿಯೋಥೊರಾಸಿಕ್ ಸರ್ಜನ್ಸ್ ಇರ್ತಾರೆ, ದೋಸ್ ಆರ್ ಸ್ಪೆಷಲೈಸ್ಡ್, ಅವರು ಅದನ್ನು ಸರ್ಜರಿ ಮಾಡ್ತಾರೆ. ಕೆಲವೊಂದು PDA ಸ್ಟೆಂಟಿಂಗ್ ಅಂತ ಹೇಳ್ತೇವೆ, ಅದೆಲ್ಲ ಎಮರ್ಜೆನ್ಸಿಯಾಗಿ ಎಂಜೋಪ್ಲಾಸ್ಟಿ ಮಾಡೋ ಥರ ನಾವು ಅಲ್ಲಿ PDA ವೆಸಲ್ಗೆ ಸ್ಟೆಂಟ್ ಆಗಬೇಕಾಗತ್ತೆ. ಅದು ಕೂಡ ಚಿಕ್ಕ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಲ್ಲಿ 2-3 ದಿವಸ 4 ದಿವಸ 1 ವಾರದಲ್ಲಿ ಮಾಡುವಂಥ ಟ್ರೀಟ್ಮೆಂಟ್. ಡಾಕ್ಟರ್, ಈಗ ಆಡ್ ಭಾಷೆಯಲ್ಲಿ ಹೇಳ್ತಾರೆ ಹೃದಯದಲ್ಲಿ ಹೋಲಾಗಿದೆಯಂತೆ, ಹೃದಯದಲ್ಲಿ ತೂತು ಬಿದ್ದಿದೆಯಂತ. ಸೊ ಅದು ಇದೇನಾ ನೀವು ಹೇಳಿರೋದೇನಾ ಅದು, ಅಥವಾ ಅದೇ ಹೋಲ್ ಅಥವಾ ರಂಧ್ರ ತೂತು ಅಂತ ಏನು ಹೇಳ್ತೇವಲ್ಲ, ಇದು ಒಂದು ಕಾಯಿಲೆ ಅಷ್ಟೇ. ಎಲ್ಲ ಹೃದಯ ಸಂಬಂಧಪಟ್ಟಂತ ಕಾಯಿಲೆಗಳು ಕೇವಲ ರಂಧ್ರಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಜನರಲ್ ಆಗಿ ಕಾಮನ್ ಆಗಿ ಮಕ್ಕಳಿಗೆ ಏನಾದ್ರು ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಹೋಲ್ ಆಗಿದೆಯಂತೆ. ಹೋಲು ಒಂದು ತರದ ಕಾಯಿಲೆ. ಹೋಲ್ ಒನ್ ಆಫ್ ದಿ ಸಿಂಪ್ಲೆಸ್ಟ್ ಕಾಯಿಲೆ. ಈಗ ಎಷ್ಟೋ ಹೋಲ್ಗಳನ್ನ ನಾವು ಡಿವೈಸ್ ಹಾಕಿ ಕ್ಲೋಸ್ ಮಾಡ್ಬೋದು. ASD, VSD, PDAಗಳನ್ನ ಕಳೆದ ಒಂದು 20 ವರ್ಷದಿಂದ 20-25 ವರ್ಷದಿಂದ ಮೆಶ್ ಥರ ಬರುತ್ತೆ, ಡಿವೈಸ್ ಅಂತ ಹೇಳ್ತೇವೆ. ಮೆಶ್ ಥರ ಇರುತ್ತೆ, ಅದನ್ನು ನಾವು ತೊಡೆ ಮುಖಾಂತರ ಹೋಗಿ ಸರ್ಜರಿ ಇಲ್ದೇ ಪ್ರೊಸೀಜರ್ ಅಂತ ಹೇಳ್ತೇವೆ. ಪ್ರೊಸೀಜರ್ ಮಾಡಿ ನಾವು ಡಿವೈಸ್ ಕ್ಲೋಜರ್ ಪ್ರೊಸೀಜರ್ ಅಂತ ಹೇಳ್ತೇವೆ. ಡಿವೈಸ್ ಕ್ಯೂರ್ ಆಗುತ್ತೆ ಕಾಯಿಲೆ. ಈಗ ಎಷ್ಟೋ ನಾವು 50-60% 70% ಕೇಸ್ಗಳಲ್ಲಿ ಸರ್ಜರಿ ಮಾಡೋ ಅವಶ್ಯಕತೆನೇ ಇಲ್ಲ. ನಾವು ಡಿವೈಸ್ ಮುಖಾಂತರನೇ ಸರಿಪಡಿಸ್ಬೋದು. ಅದಕ್ಕೆ ಓಪನ್ ಸರ್ಜರಿ ಮಾಡೋ ಅವಶ್ಯಕತೆ ಇಲ್ಲ. ಈಗ ವ್ಯಾಲ್ವ್ಸ್ಗಳಲ್ಲಿ ಅಬ್ಸ್ಟ್ರಕ್ಟೆಡ್ ಇರುತ್ತೆ, ಅಯೋರ್ಟಿಕ್ ಸ್ಟೆನೋಸಿಸ್, ಪಲ್ಮನರಿ ಸ್ಟೆನೋಸಿಸ್ ಅಂತ ಹೇಳ್ತೇವೆ. ಅವು ರಂಧ್ರಗಳ ಕಾಯಿಲೆ ಅಲ್ಲ, ಅವು ವ್ಯಾಲ್ವ್ ಬ್ಲಾಕ್ ಇರುತ್ತೆ, ಕವಾಟಗಳು ಸರಿಯಾಗಿ ಬೆಳೆದಿರಲ್ಲ. ಅವು ಆ ಸಂದರ್ಭದಲ್ಲಿ ಅದಕ್ಕೆ ಬಲೂನ್ ಆಪರೇಷನ್ ಮಾಡಬೇಕಾಗುತ್ತೆ, ಇಲ್ಲ ವಾಲ್ವ್ ತೆಗೆದುಬಿಟ್ಟು ಹೊಸ ವಾಲ್ವ್ ಆಗುವಂಥ ಸರ್ಜರಿ ಮಾಡಬೇಕಾಗತ್ತೆ. ಸೊ ಡಿಫ್ರೆಂಟ್ ಕಾಯಿಲೆಗಳಿದ್ದಾವೆ. ಒಂದೇ ರಂಧ್ರನೇ ಒಂದೇ ಹೋಲ್ ಇರೋದೇ ಒಂದು ಕಾಯಿಲೆ ಅಲ್ಲ. ಆಮೇಲೆ ಎಲ್ಲ ಅವುಗಳು ಡೇಂಜರಸ್ಸು, ಮಗುವಿನ ಜೀವಕ್ಕೆ ಅಪಾಯ ಅಂತೂ ಅಲ್ಲ. ಚಿಕ್ಕ ರಂಧ್ರಗಳು ಮಗು ಚೆನ್ನಾಗೇ ಬೆಳೆಯುತ್ತೆ, ನಮಗೆ ಅದು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಟೈಮ್ ಇರುತ್ತೆ, ಕೆಲವೊಂದು ತನ್ನಿಂದ ತಾನೇ ಕ್ಲೋಸ್ ಆಗೋ ಚಾನ್ಸ್ ಇರುತ್ತೆ, ಅವಸರ ಮಾಡಿ ಟ್ರೀಟ್ಮೆಂಟ್ ಮಾಡೋದು ಅವಶ್ಯಕತೆ ಇರಲ್ಲ. ಬಟ್ ರಂಧ್ರ ದೊಡ್ಡ ಸೈಜ್ ಇದ್ದಾಗ ವೈದ್ಯರ ಸಲಹೆ 3 ತಿಂಗಳಲ್ಲಿ ಮಾಡಬೇಕು, 6 ತಿಂಗಳಲ್ಲಿ ಮಾಡಬೇಕಂತಿದ್ದಾಗ ಅದನ್ನು ನಾವು ಮುಂದೆ ಆಗಬಾರ್ದು. ಆ ಟೈಮಲ್ಲೇ ನಾವು ಮಾಡಿಸ್ಬೇಕು. ಮುಂದೆ ಹಾಕಿದ್ರೆ ಮುಂದೆ ಅದು ಇರಿವರ್ಸಿಬಲ್ ಆಗಿಬಿಟ್ರೆ ಸರ್ಜರಿ ಮಾಡೋಕ್ಕಾಗಲ್ಲ. ಆಮೇಲೆ ಮಗುವಿನ ಲೈಫ್ ಸ್ಪ್ಯಾನ್ ನಾರ್ಮಲ್ ಇರಲ್ಲ. ಕೆಲವೊಮ್ಮೆ ಕಾಂಪ್ಲೆಕ್ಸ್ ಸರ್ಜರಿಯಲ್ಲಿ ಕಂಪ್ಲೀಟ್ ಕ್ಯೂರ್ ಅಂತಿರಲ್ಲ, ಪೆಲಿಯೇಟಿವ್ ಸರ್ಜರಿ ಇರುತ್ತೆ. ಅದರದಿಂದ ಆಗುವಂಥ ಅದು ಸರ್ಜರಿ ಹೇಗೆ ಎಷ್ಟು ಸಲ ಮಾಡಬೇಕಾಗತ್ತೆ ಅದನ್ನೆಲ್ಲ ತಿಳ್ಕೊಂಡ್ಬಿಟ್ರೆ ನಾವು ಮುಂದುವರಿಬೇಕು. ಸರ್, ಈಗ ಹುಟ್ಟುತ್ತಾನೆ ಮಕ್ಕಳಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಇರುತ್ತೆ ಅಥವಾ ಹಾರ್ಟಲ್ಲಿ ಹೋಲ್ ಇರುತ್ತೆ ಅಂತ ಹೇಳಿದ್ರಲ್ವಾ, ಸೊ ಇದು ಮುಂಚೆನೇ ಇರುತ್ತಾ ಅಂತಂದ್ರೆ ಹೊಟ್ಟೆಲಿ ಇರ್ತಾನೆ ಈ ಸಮಸ್ಯೆ ಇರುತ್ತೆ ಅಥವಾ ಜೆನೆಟಿಕಲಿ ಬರುತ್ತಾ ಹೇಗೆ ಅಂತ? ಇದೊಂದು ತುಂಬ ಮುಖ್ಯವಾದಂಥ ಪ್ರಶ್ನೆ. ಎಷ್ಟೋ ಸಲ ಇವು ಕಂಜೆನಿಟಲ್ ಹಾರ್ಟ್ ಡಿಸೀಸನ್ನು ನಾವು ಆಂಟಿನೇಟಲ್ ಸ್ಕ್ಯಾನ್ ಮಾಡಿ ಪಿಕಪ್ ಮಾಡ್ಬೋದು. ಆಂಟಿನೇಟಲ್ ಸ್ಕ್ಯಾನ್ ಮಾಡಲಿಕ್ಕೂ ಕೂಡ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅಂತ ಹೇಳ್ತೇವೆ, ಅದಕ್ಕೆ ಟ್ರೈನ್ಡ್ ಪೀಪಲ್ ಇರ್ತಾರೆ. ಎಲ್ಲ ಪ್ರೆಗ್ನೆನ್ಸಿಯಲ್ಲೂ ಕೂಡ ಈಗ ಅದು ಅಟ್ಲೀಸ್ಟ್ ದೊಡ್ಡ ಸಿಟಿಗಳಲ್ಲಿ ಈಸಿಲಿ ಅವೈಲೇಬಲ್ ಇದೆ. ಕಾಂಪ್ಲೆಕ್ಸ್ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಇದ್ದರೆ, ಆಮೇಲೆ ಅದು ಬೇಗ ಪಿಕಪ್ ಆದರೆ, ಒಂದು 5 months ಒಳಗಡೆ ಪಿಕಪ್ ಆದರೆ ನಾವು ಎಷ್ಟೋ ಸಲ ಟರ್ಮಿನೇಟ್ ಮಾಡಲಿಕ್ಕೆ ಹೇಳ್ತೇವೆ ಪ್ರೆಗ್ನೆನ್ಸಿ. ಯಾಕಂದ್ರೆ ಅಂಥ ಕಾಂಪ್ಲೆಕ್ಸ್ ಕಂಜೆನಿಟಲ್ ಮೆಡಿಕಲ್ ಇಂಡಿಕೇಶನ್ ಅದು, ಇಟ್ಸ್ ನಾಟ್ ಅಗೇನ್ಸ್ಟ್ ಎನಿ ಲಾ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿಲಿ ಬರುತ್ತೆ. ಕಾಂಪ್ಲೆಕ್ಸ್ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಇದ್ದರೆ ಮಗುವಿಗೆ ನಾವು ಪೇರೆಂಟ್ಸಿಗೆ ಆಪ್ಷನ್ ಕೊಟ್ಟು ಈ ಕಾಂಪ್ಲೆಕ್ಸ್ ಕಂಜೆನಿಟಲ್ ಹಾರ್ಟ್ ಡಿಸೀಸಿಂದ ಮಗುವಿನ ಮುಂದೆ ತುಂಬಾ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಲೀಗಲಿ ಮೆಡಿಕಲ್ ಟರ್ಮಿನೇಷನ್ ಹುಟ್ಟಿದ್ರೂ ಕೂಡ ಸಮಸ್ಯೆ ಆಗಬಹುದು ಅಂತ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಮಾಡಲಿಕ್ಕೆ ಪ್ರೊವಿಷನ್ ಇರುತ್ತೆ. ಇದು ಲೀಗಲ್ ಕೂಡ. ಈ ಕೆಲವೊಮ್ಮೆ ಟೆಟ್ರಾಲಜಿ ಆಫ್ ಫ್ಯಾಲೋ ಇರ್ಬೋದು ಅಥವಾ VSD, ASD ಅಂತ ರಂಧ್ರಗಳಿರ್ಬೋದು. ಅವಾಗ ನಾವು ತಕ್ಷಣಕ್ಕೆ ಆ ಮಗುವಿಂದ ಟರ್ಮಿನೇಟ್ ಮಾಡೋ ಅವಶ್ಯಕತೆ ಇಲ್ಲ. ಮಗುನ ಬರ್ತ್ ಆದಮೇಲೆ ಮಗುನ ಸರಿಯಾಗಿ ನಾವು ಕೇರ್ ಮಾಡಿ ಕರೆಕ್ಟ್ ಟೈಮಲ್ಲಿ ಸರ್ಜರಿ ಮಾಡಿದರೆ ಮಗುವಿನ ಲೈಫ್ ಸ್ಪ್ಯಾನ್ ನಾರ್ಮಲ್ ಇರುತ್ತೆ. ಅಲ್ಲಿ ನಾವು ಮಗುವಿನ ಮೆಡಿಕಲ್ ಟರ್ಮಿನೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಸೀರಿಯಲ್ ಆಂಟಿನೇಟಲ್ ಸ್ಕ್ಯಾನ್ ಮಾಡಿ ನಾವು ಅದನ್ನು ಪಿಕಪ್ ಮಾಡಿದರೆ ಈಗ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಇಂಟ್ರಾಯೂಟರೈನ್ ಲೈಫಲ್ಲೇ ನಾವು ಎಷ್ಟೋ ಪ್ರೊಸೀಜರ್ ಮಾಡ್ಬೋದು. ಹುಟ್ಟೋ ಮೊದಲೇ ಮಗುವಿಗೆ ಇಂಟರ್ನೆಟಲ್ ಪ್ರೊಸೀಜರ್ಸ್ ಅಂತ ಹೇಳ್ತೇವೆ. ಕೆಲವೊಂದು ನಾಟ್ ಎವ್ರಿವೇರ್, ಒಂದು ರಿಕಗ್ನೈಸ್ ಸೆಂಟರ್ಸಲ್ಲಿ ಆಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲೆಲ್ಲ ತೊಗೊಂಡ್ರೆ ಇಂಟ್ರಾಯೂಟರೈನ್ ಲೈಫಲ್ಲೇ ನೀವು ಎಷ್ಟೋ ಪ್ರೊಸೀಜರ್ ಮಾಡ್ತಾರೆ ಮಗುವಿಂದು ಕೆಲವೊಂದು ಸಂಬಂಧಪಟ್ಟಿದ್ದು. ಸೊ ಹಾಗಿರುವಾಗ ನಾವು ಪ್ರಾಪರ್ ಆಂಟಿನೇಟಲ್ ಸ್ಕ್ಯಾನ್ ಫ್ರಮ್ ಅ ಟ್ರೈನ್ಡ್ ಪರ್ಸನ್, ಎಲ್ಲರೂ ಮಾಡೋಕ್ಕಾಗಲ್ಲ ಅದನ್ನು. ಡೆಡಿಕೇಟೆಡ್ ಆಗಿ ಕೆಲವು ಜನ ಅದನ್ನು ಕಲ್ತಿರ್ತಾರೆ. ಅದು ಯಾರು ಅದರಲ್ಲಿ ಟ್ರೈನ್ಡ್ ಆಗಿರ್ತಾರೆ ಅವ್ರ ಕಡೆ ನಾವು ಸರಿಯಾಗಿ ರೀತಿಯಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಅದು ಕಾಂಪ್ಲೆಕ್ಸ್ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಇದೆಯಾ ಅಥವಾ ಪೂರ್ತಿ ನಾರ್ಮಲ್ ಹಾರ್ಟ್ ಇದೆಯಾ ಅಥವಾ ಸಿಂಪಲ್ ಹಾರ್ಟ್ ಡಿಸೀಸ್
ವಿಚ್ ಕ್ಯಾನ್ ಬಿ ಈಸಿಲಿ ಮ್ಯಾನೇಜ್ಡ್ ಆಫ್ಟರ್ ಬರ್ತ್, ಅದನ್ನೆಲ್ಲ ನಾವು ತಿಳ್ಕೊಬೋದು. ಕಾಂಪ್ಲೆಕ್ಸ್ ಇದ್ರೆ ನಾವು ಅದು ಮೆಡಿಕಲ್ ಟರ್ಮಿನೇಷನ್ ಮಾಡ್ಬೋದು. ಹಾಗಾದ್ರೆ ಈಗ ಗರ್ಭಿಣಿಯರು ಇರ್ತಾನೆ, ಅವ್ರದ್ದು ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಈ ರೀತಿ ಸಮಸ್ಯೆ ಇದೆ ಅನ್ನೋದು. ಈಗ ನಾವು ಮಗುವಿಂದೆಲ್ಲ ಏನಂದ್ರೆ ಮಗುವಿಂದು ಕೈಕಾಲುಗಳು ಹೇಗೆ ಬೆಳೆದಿದ್ದಾವೆ, ಅದರ್ ಆರ್ಗನ್ಸ್, ಕಣ್ಣು, ಕಿವಿಗಳನ್ನ ನಾವು ಸ್ಕ್ಯಾನಲ್ಲಿ ನೋಡ್ತೇವೆ. ಎಂಟಿನಿಟಲ್ ಸ್ಕ್ಯಾನ್ ಫ್ರೀಕ್ವೆಂಟ್ ಆಗಿ ಮಾಡ್ತಾ ಹೋಗ್ತೇವೆ. 6 weeks, 3 months, 5 months, 7 months ಆ ಥರ ಆಬ್ಸ್ಟೆಟಿಷಿಯನ್ ಡಿಸೈಡ್ ಮಾಡಿರ್ತಾರೆ. ಅವಾಗ ನಾವೇನ್ ಮಾಡ್ತೇವೆ, ಮಗುವಿಂದ ಎಲ್ಲ ಗ್ರೋತ್ ಆಗಿದೆಯಾ, ಆರ್ಗನ್ಸ್ಗಳು ಅದನ್ನ ನೋಡಿದಾಗ ಅದೇ ತರ ಹಾರ್ಟ್ ಚೆನ್ನಾಗಿ ಗ್ರೋತ್ ಆಗಿದೆಯಾ ನಾವು ನೋಡ್ತೇವೆ. ಆದ್ರೆ ಈಗ ನೀವು ರೇಡಿಯಾಲಜಿಸ್ಟು ಯಾರು ಟ್ರೈನ್ಡ್ ಇರ್ತಾರೆ ಅವ್ರು ಮಾತ್ರ ಇದನ್ನ ಜನರಲ್ ಎಂಟಿನೇಟಲ್ ಸ್ಕ್ಯಾನ್ ಬೇರೆ, ಲಿವರು, ಆಮೇಲೆ ಆರ್ಗನ್ಸ್, ಅದರ್ ಆರ್ಗನ್ಸು, ಕೈಗಳು, ಲಿಮ್ಸ್ ಅಂತ ಕೈಗಳು, ಕಾಲುಗಳು, ಕಣ್ಣು, ಕಿವಿ ಅವೆಲ್ಲ ಏನು ಡೆವಲಪ್ ಆಗಿದೆ ಮಗುವಿನಂತ, ಏನಾದರೂ ಎನಮಲಿ ಇದೆಯಾ ಅಂತ ನೋಡೋಕೆ ನಾವು ಮಾಡೋ ಸ್ಕ್ಯಾನ್. ಕಾರ್ಡಿಯಾಕನ್ನು ನೋಡಲಿಕ್ಕೆ ಡೆಡಿಕೇಟೆಡ್ ಫೀಟಲ್ ಇಕೋ ಕಾರ್ಡಿಯೋಗ್ರಾಫರ್ಸ್ ಇರ್ತಾರೆ. ಬೆಂಗಳೂರಲ್ಲಿ ನಿಮಗೆ ಒಂದು 10-15 ಜನ ಟ್ರೈನ್ಡ್ ಆ ಥರ ಜನ ಇರ್ತಾರೆ. ಕೆಲವೊಂದು ದೊಡ್ಡ ಸೆಂಟ್ರಲ್ಲೇ ಆಗ್ತಾ ಇರುತ್ತೆ. ದೆನ್ ಯು ಕ್ಯಾನ್ ಡೂ ದಟ್ ಸ್ಕ್ಯಾನ್ ಅಂಡ್ ನೋ ಆಗಿದೆಯಾ, ಏನಾದರೂ ಕಂಜೆಂಟಲ್ ಪ್ರಾಬ್ಲಮ್ ಇದೆಯಾ, ಮೇಜರಾ ಮೈನರಾ ಗೊತ್ತಾಗುತ್ತೆ. ಈಗ ಹುಟ್ಟುತ್ತಾ ಅವ್ರ ಹಾರ್ಟ್ ಅಲ್ಲಿ ಹೋಲ್ ಇಲ್ಲ, ಅಥವಾ ಹಾರ್ಟ್ ಅಲ್ಲಿ ಹೋಲ್ ಅಂತಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ ಅಂದ್ರೂ ಬೆಳೀತಾ ಬೆಳೀತಾ ಮಗುಗೆ ಹಾರ್ಟ್ ಸಮಸ್ಯೆ ಬರಬಹುದಾ? ಬರ್ಬೋದು. ಕಂಜೆನಿಟಲ್ ನಾವು ರೂಲ್ ಔಟ್ ಮಾಡ್ದಂಗೆ ಆಯ್ತು. ಹುಟ್ಟಿದ ಮಗುವಿನಲ್ಲಿ ಕಾಯಿಲೆ ಇಲ್ಲ ಅಂದ್ರೆ ರಂಧ್ರಗಳಿಲ್ಲ, ವಾಲ್ಸ್ ಬ್ಲಾಕ್ ಇಲ್ಲ ಅಂತಂದ್ರೆ ನಾವು ಬೈ ಬರ್ತ್ ಬರುವಂತದನ್ನ ನಾವು ರೂಲ್ ಔಟ್ ಮಾಡಿದಾಗ ಕಂಜೆನಿಟಲ್. ಮಗು ಬೆಳೀತಾ ಇರುವಾಗ ಎಷ್ಟೋ ಕೆಲವೊಂದು ಬೇರೆ ಕಾಯಿಲೆಗಳು ಬರ್ಬೋದು. ಒಂದು ಇಂಪಾರ್ಟೆಂಟ್ ಕಾಯಿಲೆ ಅಂದ್ರೆ ರಿಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಈಗ ಸಿಚುವೇಶನ್ ತುಂಬ ಚೇಂಜ್ ಆಗಿದೆ. ಈಗ ನಾವೊಂದು 20 ವರ್ಷ ಮೊದಲು ನೋಡಿದ್ರೆ, 20-25 ವರ್ಷ 30 ವರ್ಷ ಅಂದರೆ ರಿಮ್ಯಾಟಿಕ್ ಹಾರ್ಟ್ ಡಿಸೀಸ್ ಇಂಡಿಯಾದಲ್ಲಿ ಕೂಡ ತುಂಬ ಕಾಮನ್ ಆಗಿತ್ತು. ಅಂದರೆ ಹೇಗಿರುತ್ತೆ ಅದು ಯೂಶಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಬರುತ್ತೆ. ಇನ್ಸಿಡೆನ್ಸ್ ನೋಡಿದ್ರೆ ಲೋವರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಲ್ಲಿ ಜಾಸ್ತಿ, ಅವರಿಗೆ ಓವರ್ ಕ್ರೌಡಿಂಗ್ ಇದ್ದಾಗ ಮಗುವಿನಲ್ಲಿ ಇನ್ಫೆಕ್ಷನ್ ಆಗಿ ಆಂಟಿಬಾಡೀಸ್ ಹಾರ್ಟ್ ಜೊತೆ ಕ್ರಾಸ್ ರಿಯಾಕ್ಟ್ ಆಗಿ ಬರುವಂಥ ಕಾಯಿಲೆ. ಇದನ್ನು ನಾವು ರಿಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತೇವೆ. ಯೂಶಲಿ ಮಕ್ಕಳಲ್ಲಿ ಜಾಯಿಂಟ್ ಪೇನ್ ಬಂದು ಲೇಟರ್ ಅದು ಹಾರ್ಟ್ ಮೇಲೆ ಇಫೆಕ್ಟ್ ಬೀಳುತ್ತೆ. ಕ್ರಾನಿಕ್ ರಿಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೇವೆ. ಇಲ್ಲಿ ವಾಲ್ಗಳೆಲ್ಲ ಇನ್ವಾಲ್ವ್ ಆಗ್ತವೆ. ಮೈಟ್ರಲ್ ವ್ಯಾಲ್, ಓಟಿಕ್ ವ್ಯಾಲ್ ಇನ್ವಾಲ್ವ್ ಆಗಿ ವಾಲ್ ಲೀಕ್ ಆಗೋದು, ವಾಲಲ್ಲಿ ಅಬ್ಸ್ಟ್ರಕ್ಷನ್ಸು. ಮಗುವಿಗೆಲ್ಲ ನಾವು ಅವರು 20-25 ವರ್ಷ ಇದ್ದಾಗ ಅವ್ರಿಗೆ ಹಾರ್ಟ್ ಪ್ರೊಸೀಜರ್ ಮಾಡುವಂಥ ಪ್ರಸಂಗ ಬರ್ಬೋದು. ರಿಮ್ಯಾಟಿಕ್ ಹಾರ್ಟ್ ಡಿಸೀಸಲ್ಲಿ ಬಲೂನ್ ಆಪರೇಷನ್ಸ್ ಇರ್ಬೋದು, ಅಥವಾ ಓಪನ್ ಹಾರ್ಟ್ ಸರ್ಜರಿ ಮಾಡುವಂಥ ಪ್ರಸಂಗ ಇರ್ಬೋದು. ಅವುಗಳನ್ನ ನಾವು ರಿಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತೇವೆ. ಅದು ಕೂಡ ವೆಸ್ಟರ್ನ್ ವರ್ಲ್ಡ್ ಕಂಪೇರ್ ಮಾಡಿದ್ರೆ ಇನ್ನೂ ಕೂಡ ಇನ್ಸಿಡೆನ್ಸ್ ಇಂಡಿಯಾದಲ್ಲಿ ತುಂಬ ಜಾಸ್ತಿ ಇದೆ. ಆದರೆ ಕಳೆದ 2-3 ವರ್ಷದಲ್ಲಿ ನಮ್ಮ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಬೆಟರ್ ಆಗಿರೋದ್ರಿಂದ, ಲಿವಿಂಗ್ ಕಂಡೀಷನ್ಸ್ ಬೆಟರ್ ಆಗಿರೋದ್ರಿಂದ ಇನ್ಸಿಡೆನ್ಸ್ ಡೆಫಿನೆಟ್ಲಿ ಕಡಿಮೆ ಆಗಿದೆ. ನಾವು 30 ವರ್ಷದ ಮೊದಲು ಏನು ನೋಡ್ತಾ ಇದ್ದೇವೆ ಅಷ್ಟು ಇನ್ಸಿಡೆನ್ಸ್ ಈಗಿಲ್ಲ. ಅಂದ್ರೆ ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳಿದ್ರೆ ಕ್ರೌಡೆಡ್ ಜಾಗಕ್ಕೆ ಹೋದಾಗ ಅಷ್ಟೇನಾ? ಹಾಗಲ್ಲ. ಅಂದ್ರೆ ಕ್ರೌಡೆಡ್ ಲೋವರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಇದ್ರೆ ಒಂದು ಮನೆಯಲ್ಲಿ ಒಂದು ರೂಮಲ್ಲಿ 4-5 ಮಕ್ಕಳು ಇರ್ತವೆ. ಅವ್ರಿಗೆ ಅಲ್ಲಿ ಪಾಪ್ಯುಲೇಷನ್ ವಿಲೇಜ್ ಇದರಲ್ಲಿ ಅಂದ್ರೆ ಹೈಜೀನ್ ಮೇಂಟೈನ್ ಆಗಿರಲ್ಲ. ಕ್ರಾಸ್ ಇನ್ಫೆಕ್ಷನ್ ಆಗೋ ಚಾನ್ಸ್ ಹೈ ಫ್ರಮ್ ಒನ್ ಚೈಲ್ಡ್ ಟು ಅದರ್ ಚೈಲ್ಡ್. ಸೋರ್ ಥ್ರೋಟ್ ಇಂದ ಬರುವಂಥ ಸೋರ್ ಥ್ರೋಟ್ ಕಾಯಿಲೆ, ಸ್ಟೆಪ್ಟೋಕೋಕಲ್ ಇನ್ಫೆಕ್ಷನ್, ಸೋರ್ ಥ್ರೋಟ್, ನಾವು ಸಿಂಪಲ್ ಸೋರ್ ಥ್ರೋಟ್ ಕ್ಯಾನ್ ಇಂಟ್ರಾಕ್ಟ್ ವಿತ್ ಅವರ್ ಆಂಟಿಜನ್ಸ್. ಅದು ಆಂಟಿಬಾಡಿ ಡೆವಲಪ್ ಆಗಿ ಅದು ಹಾರ್ಟ್ ಮೇಲೆ ದುಷ್ಪರಿಣಾಮ ಬೀರ್ಬೋದು. ಇದನ್ನ ನಾವು ರಿಮ್ಯಾಟಿಕ್ ಫೀವರ್ ಅಂತ ಹೇಳ್ತೇವೆ. ಎಲ್ಲ ಮಕ್ಕಳಲ್ಲೂ ಆಗಲ್ಲ. ಸಮ್ ಚಿಲ್ಡ್ರನ್ ಆರ್ ಪ್ರೋನ್ ಫಾರ್ ದ್ಯಾಟ್. ಅದು ಯೂಶಲಿ ನಾವು ಇನ್ಸಿಡೆನ್ಸ್ ನೋಡಿದ್ರೆ ಅಂದ್ರೆ ಹೈಯರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಲ್ಲಿ ಆಗಲ್ಲ ಅಂತೇನಲ್ಲ, ಅವರಲ್ಲಿ ಇನ್ಸಿಡೆನ್ಸ್ ಸ್ವಲ್ಪ ಕಡಿಮೆ. ಲೋವರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಲ್ಲಿ ಇನ್ಸಿಡೆನ್ಸ್ ಜಾಸ್ತಿ. ಬಟ್ ಈಗ ನಮ್ದು ಓವರ್ ಆಲ್ ಲಿವಿಂಗ್ ಕಂಡೀಷನ್ಸ್ ಇಂಪ್ರೂವ್ ಆಗಿರೋದ್ರಿಂದ ನಮ್ಮ ದೇಶದಲ್ಲೂ ಕೂಡ ಇನ್ಸಿಡೆನ್ಸ್ ತುಂಬಾ ಕಡಿಮೆ ಆಗಿದೆ, ಮೊದಲಿನಷ್ಟಿಲ್ಲ. ಹಾಗಾದ್ರೆ ಯಾವ ವಯಸ್ಸಲ್ಲಾದ್ರೂ ಕೂಡ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಬರಬಹುದು. ರಿಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಲ್ಲದೆ ಕೆಲವೊಂದ್ಸಲ ರಕ್ತನಾಳಗಳಿಗೆ ಸಂಬಂಧಪಟ್ಟಂತ ಕಾಯಿಲೆ ಆಗ್ಬಹುದು. ಆರ್ಟ್ರೈಟಿಸ್ ಅಂತ ಹೇಳ್ತೇವೆ, ಟಕಾಯಸೂಸ್ ಆರ್ಟ್ರೈಟಿಸ್ ಅಂತ ಹೇಳ್ತೇವೆ. ಅಲ್ಲಿ ಹಾರ್ಟಿಗೆ ಸಪ್ಲೈ ಆಗಿರುವಂತ ಮಗು ಜ್ವರ ಅಂತ ಬರ್ಬೋದು. ಜ್ವರ ಹಾರ್ಟಿಗೆ ಸಂಬಂಧಪಟ್ಟಂತ ಸಿಂಪ್ಟಮ್ಸ್ ಇದ್ದಾಗ ಹಾರ್ಟಿಗೆ ಸಪ್ಲೈ ಆಗುವಂತ ಕೊರೋನರಿ ಆರ್ಟರಿ ಡಿಸೀಸ್ ಇದೆ. ನಾವು ಅಡಲ್ಟ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕು, ರಕ್ತನಾಳ ಬ್ಲಾಕು ಹೇಗೆ ಹೇಳ್ತೇವೋ ಅಲ್ಲಿ ಈ ಕಾಯಿಲೆಯಿಂದ ಬ್ಲಾಕ್ಸ್ ಬರ್ಬೋದು, ವ್ಯಾಸ್ಕುಲೈಟಿಸ್ ಆಗಿ. ಆರ್ಟ್ರೈಟಿಸ್ ಅಂತ ಹೇಳ್ತೇವೆ. ಇನ್ಫ್ಲಮೇಷನ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ ಆರ್ಟ್ರಿದು. ಅಲ್ಲಿ ಅನ್ಯೂರಿಸಮ್ಸ್ ಡೆವಲಪ್ ಆಗ್ಬೋದು, ಅಂದರೆ ಔಟ್ ಪೋಚಿಂಗ್ಸು, ಎನ್ಲಾರ್ಜ್ ಪೋರ್ಷನ್ಸು ಅದು ಬರ್ಬೋದು. ಮಕ್ಕಳಲ್ಲಿ ಮಯೋಕಾರ್ಡೈಟಿಸ್ ಆಗ್ಬೋದು, ಮಸಲ್ ಇನ್ಫ್ಲಮೇಷನ್, ವೈರಲ್ ಇನ್ಫೆಕ್ಷನ್ ಆಗಿ ಮಸಲ್ ವೀಕ್ ಆಗ್ಬೋದು, ಅವು ಕಾಯಿಲೆಗಳು ಬರ್ಬೋದು. ಕೆಲವೊಂದು ಅರಿಥ್ಮಿಯಾಸ್ ಬರ್ಬೋದು ಮಕ್ಕಳಿಗೆ. ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟ ಕಾಯಿಲೆ ಬರೋದು ಕಡಿಮೆ, ಆದರೆ ಅರಿಥ್ಮಿಯಾಸು, ಆಮೇಲೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಯಾವ್ದಾದ್ರು ಬರಬಹುದು. ಮಸಲ್ ವೀಕ್ನೆಸ್, ಹೈಪರ್ಟ್ರೋಫಿಕ್ ಕಾರ್ಡಿಯೋಮೈಪತಿ ಅಂತ ಹೇಳ್ತೇವೆ. ಹಾರ್ಟ್ ಮಸಲ್ ದಪ್ಪ ಆಗುತ್ತೆ, ಅದು ಹಾರ್ಟ್ ಥಿನ್ ಆಗುತ್ತೆ, ಹಾರ್ಟ್ ಮಸಲ್ ಥಿನ್ ಆಗುತ್ತೆ ಕಂಪ್ಲೀಟ್, ಬಲೂನ್ ಥರ ಎನ್ಲಾರ್ಜ್ ಆಗುತ್ತೆ, ಡೈಲೇಟೆಡ್ ಕಾರ್ಡಿಯೋಮೈಪತಿ ಅಂತ ಹೇಳ್ತೇವೆ. ಆಮೇಲೆ ವೈರಲ್ ಇನ್ಫೆಕ್ಷನ್ ಆಗಿ ಹಾರ್ಟ್ ಮಸಲ್ ವೀಕ್ ಆಗುತ್ತೆ, ಮೈಕಾರ್ಡೈಟಿಸ್ ಅಂತ ಹೇಳ್ತೇವೆ.
ಅವು ಇವೆಲ್ಲ ಕಾಯಿಲೆಗಳು ಮಕ್ಕಳಲ್ಲಿ ಬರ್ಬೋದು. ಲಕ್ಷಣ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಯಾಕಂದ್ರೆ ಈಗ ದೊಡ್ಡವರಿಗಾದ್ರೆ ಏನೇ ಸಮಸ್ಯೆ ಆದ್ರೂ ಕೂಡ ಹೇಳ್ಕೊಳ್ಲಿಕ್ಕೆ ಆಗುತ್ತೆ, ಆದ್ರೆ ಪಾಪ ಮಕ್ಕಳಿಗೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಕ್ ಆಗೋದಿಲ್ಲ. ಸೊ ಪೇರೆಂಟ್ಸ್ ಆಗಿ ಮಕ್ಕಳಲ್ಲಿ ಇಂತಹ ಬದಲಾವಣೆ ಆದಾಗ ನಾವು ಅದನ್ನ ಅಬ್ಸರ್ವ್ ಮಾಡಬೇಕು, ಅದ್ರ ಬಗ್ಗೆ ಕೇರ್ಲೆಸ್ ಮಾಡಬಾರ್ದು ಅಂದ್ರೆ ಯಾವೆಲ್ಲ ಲಕ್ಷಣಗಳು ಅಂತ? ಈಗ ನೀವು ಅಡಲ್ಟ್ಸ್ ಕಂಪೇರ್ ಮಾಡಿದ್ರೆ ಮಕ್ಕಳಲ್ಲಿ ಏನಾಗುತ್ತೆ, ಚೆಸ್ಟ್ ಪೇನ್ ಬರೋ ಚಾನ್ಸಸ್ ಕಡಿಮೆ. ಆಮೇಲೆ ಮಗು ಚೆಸ್ಟ್ ಪೇನ್ ಅಂದಾಗ ಏನಾದರೂ ಹಾರ್ಟಿಗೆ ಸಂಬಂಧಪಟ್ಟಂತ ಮಗೆ ಚೆಸ್ಟ್ ಪೇನ್ ಇದ್ದಾಗ ಮೇಜರ್ ಕಾಯಿಲೆ ಇರುವಂಥ ಚಾನ್ಸ್ ಕಡಿಮೆ. ಚೆಸ್ಟ್ ಪೇನ್ ಅವ್ರ ಮೇನ್ ಸಿಂಪ್ಟಮ್ ಅಲ್ಲ. ಮಕ್ಕಳಲ್ಲಿ ಮೇನ್ ಸಿಂಪ್ಟಮ್ ಅಂದರೆ ಮಕ್ಕಳು ಉಸಿರಾಡಕ್ಕೆ ತೊಂದರೆ ಇದೆಯಾ, ಆಮೇಲೆ ಅವ್ರದ್ದು ಟಂಗು ಮತ್ತು ಬೇಳೆಗಳು ಬ್ಲೂ ಆಗ್ತದ, ಆಮೇಲೆ ಚಿಕ್ಕ ಮಗು ಇದ್ದಾಗ ಫೀಡ್ ಮಾಡುವಾಗ ಸ್ಟ್ರೇನ್ ಆಗುತ್ತೆ, ಎಕ್ಸೆಸ್ ಕ್ರೈಯಿಂಗ್ ಇರುತ್ತಾ, ಸ್ವೆಟಿಂಗ್ ಆಗುತ್ತಾ, ಬ್ಲೂಯಿಶ್ ಡಿಸ್ಕಲರೇಷನ್ ನೀಲಿ ಬಣ್ಣ ಚೇಂಜ್ ಆಗುತ್ತಾ ಮಗು. ಅದು ಆಮೇಲೆ ಉಸಿರಾಟಕ್ಕೆ ತೊಂದರೆ ಆಗೋದು, ಪಾಲ್ಪಿಟೇಷನ್ ಅಂದ್ರೆ ಹೃದಯ ಬಡಿತ ಜಾಸ್ತಿ ಆಗೋದು, ಇವು ಮುಖ್ಯವಾದಂಥ ಲಕ್ಷಣಗಳು. ಈ ಅರಿಥ್ಮಿಯಾಸ್ ಎಲ್ಲ ಇದ್ರೆ ಮಗುವಿಂದು ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೋದು, ಉಸಿರಾಟಕ್ಕೆ ತೊಂದರೆ ಜಾಸ್ತಿ ಆಗ್ಬೋದು. ಇದೆಲ್ಲ ಡಿಫ್ರೆಂಟ್ ಸಿಂಪ್ಟಮ್ಸ್ ಬರ್ಬೋದು. ಚೆಸ್ಟ್ ಪೇನು ಬರ್ಬೋದು, ಬರಬಾರ್ದಂತಿಲ್ಲ, ಚೆಸ್ಟ್ ಪೇನು ಇರ್ಬೋದು. ಬಟ್ ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂತ ಕಾಯಿಲೆಗಳು ಮಕ್ಕಳಲ್ಲಿ ಕಡಿಮೆ. ಓಕೆ, ಕಾರಣಗಳು ಏನಿರುತ್ತೆ ಡಾಕ್ಟರ್? ಒಂದು ಜೆನೆಟಿಕಲಿ ಬರುತ್ತೆ, ಅದರ್ ದನ್ ಜೆನೆಟಿಕಲಿ ಏನಾದ್ರೂ ಕಾರಣ ಇರುತ್ತಾ? ಜೆನೆಟಿಕಲಿ ಮಕ್ಕಳಲ್ಲಿ ಅಂದ್ರೆ ಬೈ ಬರ್ತ್ ಬರುವಂತ ಕಾಯಿಲೆಗಳೇ ಜಾಸ್ತಿ. ಕಾಂಜೆನಿಟಲ್ ಹಾರ್ಟ್ ಡಿಸೀಸ್, ಇನ್ಫೆಕ್ಷನ್ ಅಂತ ಹೇಳಿದ್ರೆ ಮಯೋಕಾರ್ಡೈಟಿಸ್, ವೈರಲ್ ಮಯೋಕಾರ್ಡೈಟಿಸ್ ಎಲ್ಲ ವೈರಸ್ ಇನ್ಫೆಕ್ಷನ್ ಆದ್ರೆ ಆಗ್ಬೋದು. ಹಾರ್ಟ್ ಮಸಲ್ ವೀಕ್ ಆಗಿ ಹಾರ್ಟ್ ಪಂಪಿಂಗ್ ಸರಿಯಾಗಿ ಆಗದೆ ಇದ್ರೆ ಮಗು ಉಸಿರಾಟಕ್ಕೆ ತೊಂದರೆ ಆಗಿ ಸೀರಿಯಸ್ ಆಗೋ ಚಾನ್ಸ್ ಇರುತ್ತೆ, ಕಂಡೀಷನ್ ಸಡನ್ ಡಿಟೇರಿಯೇಟ್ ಆಗೋ ಚಾನ್ಸ್ ಇರುತ್ತೆ. ವೈರಲ್ ಮೈಕಾರ್ಡೈಟಿಸ್ ಅದು ಮಕ್ಕಳಲ್ಲಿ ಕಾಮನ್ ಆಗಿ ಬರುವಂಥ ಕಾಯಿಲೆ. ಆರ್ಟ್ರಿಗೆ ಸಂಬಂಧಪಟ್ಟಂಥ ಆರ್ಟ್ರೈಟಿಸು, ಕವಾಸಿ ಟಾಕಾಯ್ಸೋ ಆರ್ಟ್ರೈಟಿಸ್ ಅಂತ ಹೇಳ್ತೀವಿ, ಅದು ಬರೋ ಚಾನ್ಸ್ ಇರುತ್ತೆ. ಆಮೇಲೆ ರಿಮ್ಯಾಟಿಕ್ ಹಾರ್ಟ್ ಡಿಸೀಸ್ ನಮ್ಮ ದೇಶದಲ್ಲಿ ತುಂಬ ಕಾಮನ್ ಆಗಿ ಬರುವಂಥ ಕಾಯಿಲೆ. ಸೊ ನಾವು ಸ್ಕೂಲ್ ಹೆಲ್ತ್ ಸ್ಕ್ರೀನಿಂಗ್ ಮಾಡಿದಾಗ ಎಷ್ಟೋ ಸಲ ಮಗುವಿಗೆ ಸಿಂಪ್ಟಮ್ ಇರಲ್ಲ, ನಾವು ಕಾಯಿಲೆಗಳನ್ನು ಪಿಕಪ್ ಮಾಡ್ಬೋದು. ನಾವು ಹೆಲ್ತ್ ಲೆವೆಲಲ್ಲಿ ಸ್ಕೂಲ್ ಸ್ಕ್ರೀನಿಂಗ್ ಮಾಡಿದರೆ ಅವಾಗ ಎಷ್ಟೋ ಕಾಯಿಲೆಗಳು ಪಿಕಪ್ ಆಗ್ತವೆ. ಓಕೆ, ಈಗ ಮಕ್ಕಳಲ್ಲಿ ಹೃದಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಇನ್ ದ ಫ್ಯೂಚರ್ ಅವರಿಗೆ ಭವಿಷ್ಯದಲ್ಲಿ ಅದು ಎಫೆಕ್ಟ್ ಮಾಡುತ್ತಾ, ಅಂದರೆ ಲಾಂಗ್ ಟರ್ಮ್ ಎಫೆಕ್ಟ್ ಆಗುತ್ತೆ ಅವರಿಗೆ ಅಂತ? ಈಗ ನಾನು ಮೊದಲೇ ಹೇಳಿದಾಗೆ ಕೆಲವೊಂದು ಸಿಂಪಲ್ ಕಾಂಜೆನಿಟಲ್ ಹಾರ್ಟ್ ಡಿಸೀಸ್ ಇದ್ರೆ, ರಿಮ್ಯಾಟಿಕ್ ಹಾರ್ಟ್ ಡಿಸೀಸ್ ಎಲ್ಲರಲ್ಲೂ ಕೂಡ ಸಿವಿಯರ್ ಆಗಿರುತ್ತೆ ಅಂತಲ್ಲ. ಈಗ ಕಾಂಪ್ಲೆಕ್ಸ್ ಕಾಂಜೆನಿಟಲ್ ಹಾರ್ಟ್ ಡಿಸೀಸ್ ಇದ್ದಾಗ ನಾವು ರೈಟ್ ಟೈಮಲ್ಲಿ ನಾವು ಆಪರೇಟ್ ಮಾಡಿ ಕರೆಕ್ಟ್ ಆದರೆ, ನಾವು ಕರೆಕ್ಷನ್ ಸರ್ಜರಿ, ಕರೆಕ್ಟಿವ್ ಸರ್ಜರಿ ಅಂತ ಮಾಡಿದರೆ ಅವ್ರ ಲೈಫ್ ಸ್ಪ್ಯಾನ್ ಆಲ್ಮೋಸ್ಟ್ ನಾರ್ಮಲ್ ಇರುತ್ತೆ. ಓಕೆ, ಅವರು ಡೈಲಿ ಲೀಡ್ ನಾರ್ಮಲ್ ಲೈಫ್. ಅದಕ್ಕೆ ನೀವು ಸರಿಯಾದ ಟೈಮಲ್ಲಿ ಸರ್ಜರಿ ಮಾಡಬೇಕು, ಅದನ್ನು ಪೋಸ್ಟ್ಪೋನ್ ಮಾಡಬಾರ್ದು. ಎಕ್ಸ್ಪರ್ಟ್ಸ್ ಹೇಳ್ತಾರಲ್ಲ ಈ ಟೈಮಲ್ಲಿ ಮಾಡಬೇಕು ಅಂದಾಗ ಆ ಟೈಮಲ್ಲಿ ಮಾಡಿದರೆ ರಿಸಲ್ಟ್ಸ್ ಚೆನ್ನಾಗಿರುತ್ತೆ. ಪೆಲಿಯೇಟಿವ್ ಸರ್ಜರಿ ಮೆನಿ ಟೈಮ್ಸ್ ಚೈಲ್ಡು ನಾರ್ಮಲ್ ಲೈಫ್ ಸ್ಪ್ಯಾನ್ ಲೀಡ್ ಮಾಡಲ್ಲ. ಕಾಂಪ್ಲೆಕ್ಸ್ ಕಾಂಜೆನಿಟಲ್ ಹಾರ್ಟ್ ಡಿಸೀಸ್ ಇದ್ರೂ ಕೂಡ ಮಗು ಎಷ್ಟೋ ಸಲ ಕಾಂಪ್ಲೆಕ್ಸ್ ರಿಮ್ಯಾಟಿಕ್ ಹಾರ್ಟ್ ಡಿಸೀಸ್ ಇದ್ದರೆ, ಮಲ್ಟಿಪಲ್ ವಾಲ್ ಇನ್ವಾಲ್ವ್ಮೆಂಟ್ ಆಗಿದ್ದರೆ, ಆಮೇಲೆ ವಾಲ್ಗಳು ಲೀಕ್ ಇದ್ದರೆ ಕೆಲವೊಮ್ಮೆ ಅವ್ರ ಲೈಫ್ ಸ್ಪ್ಯಾನ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ. ಅವರಿಗೆ ಮೇಲಿನ ಮೇಲೆ ಪ್ರೊಸೀಜರ್ಸ್ ಬೇಕಾಗುತ್ತೆ. ಬಲೂನ್ ಪ್ರೊಸೀಜರ್ ಮಾಡ್ಲಿಕ್ಕಾಗಲ್ಲ ಅಂದರೆ ಓಪನ್ ಸರ್ಜರಿಗೆ ಹೋಗ್ತಾರೆ. ಎಂಗೇಜಲ್ಲೇ ಸರ್ಜರಿ ಆಗಿಬಿಡುತ್ತೆ. ಅವಾಗ ವ್ಯಾಲ್ಸ್ ಎಲ್ಲ ಹಾಕಿದಾಗ ಸರಿಯಾಗಿ ಅವರು ಬ್ಲಡ್ ಥಿನ್ನರ್ಸ್ ತೆಗೆದುಕೊಳ್ಬೇಕಾಗತ್ತೆ. ಅವ್ರ ಲೈಫ್ ಸ್ಪ್ಯಾನ್ ಸ್ವಲ್ಪ ಕಟ್ ಡೌನ್ ಆಗ್ಬೋದು. ಬಟ್ ಇವತ್ತಿನ ಟ್ರೀಟ್ಮೆಂಟಿಂದ ಅವರು ಕೂಡ ಒಂದು ಒಳ್ಳೆ ಲೈಫ್ ಸ್ಟೈಲ್ ಅನ್ನು ಲೀಡ್ ಮಾಡ್ಬೋದು. ಡೈಲಿ ಲೈಫಿಗೆ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ? ಈಗ ನಾವು ಹಾರ್ಟ್ ಟ್ರೀಟ್ಮೆಂಟ್ಗಳನ್ನು ಮಾಡದೇ ಇದ್ರೆ ಅವರು ಸ್ಟ್ರೀನಸ್ ಎಕ್ಸರ್ಷನ್ ಮಾಡೋಕ್ಕಾಗಲಿ, ಎಲ್ಲಿ ಅವರಿಗೆ ಫಿಸಿಕಲ್ ಎಕ್ಸರ್ಷನ್ ಇರುತ್ತೆ, ಹೈ ಇಂಟೆನ್ಸಿಟಿ ಲೇಬರ್ ಇರುತ್ತೆ, ಅದನ್ನು ಮಾಡೋಕ್ಕಾಗಲ್ಲ. ಅಂದ್ರೆ ಈಗ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ತೊಂದರೆ ಆಗುತ್ತೆ. ಈಗ ಬೇರೆ ಮಗುವಿನ ಥರ ಆಟ ಆಡಬೇಕು, ಓಡಾಡಬೇಕು ಅಂತಂದರೆ ಹಾರ್ಟ್ ನಾರ್ಮಲ್ ಆಗಿರಲೇಬೇಕು. ಅಥವಾ ಮೈನರ್ ಕಾಯಿಲೆಗಳಿದ್ದರೆ ಹಾರ್ಟ್ ಮಗು ಕೋಪಪ್ ಆಗುತ್ತೆ. ಬಟ್ ಮೇಜರ್ ಕಾಯಿಲೆಗಳಿದ್ರೆ ಅವ್ರು ಮಾಡೋಕ್ಕಾಗಲ್ಲ. ನಾವು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಕಾಂಪ್ಲೆಕ್ಸ್ ಹಾರ್ಟ್ ಡಿಸೀಸ್ ಇದ್ದರೆ, ರಿಮ್ಯಾಟಿಕ್ ಹಾರ್ಟ್ ಡಿಸೀಸು ಅಥವಾ ವ್ಯಾಲ್ ಬ್ಲಾಕ್ಸ್ ಇದ್ದರೆ, ಕಾಂಪ್ಲೆಕ್ಸ್ ಕಾಂಜೆನಿಟಲ್ ಹಾರ್ಟ್ ಇದ್ದರೆ ಮಗುವಿಗೆ ನಾವು ಅದನ್ನೆಲ್ಲ ಎಕ್ಸರ್ಷನ್ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೇವೆ. ಯಾಕಂದರೆ ಅವರಲ್ಲಿ ಕಾಂಪ್ಲಿಕೇಶನ್ ಆಗೋ ಚಾನ್ಸ್ ಇರುತ್ತೆ. ಓಕೆ ಓಕೆ, ಯಾಕೆಂತ ಹೇಳಿದ್ರೆ ಸ್ಕೂಲಲ್ಲಿ ನಾವು ನೋಡೋದಾದ್ರೆ ಕೆಲವೊಂದು ಮಕ್ಕಳಿಗೆ ಬೇರೆ ಮಕ್ಕಳ ಥರ ಓಡ್ಲಿಕ್ಕೆ ಆಗೋದಿಲ್ಲ ಅಥವಾ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಏನಾದರೂ ಹೆಲ್ತ್ ಕಂಡೀಷನ್ ಇದ್ದಾಗ. ಸೊ ಹೀಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು ಅವರಿಗೆ ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತಾ ಅಥವಾ ಆಡೋದಕ್ಕೆ ಕಷ್ಟ ಆಗುತ್ತಾ ಅಂತ? ಈಗ ಅದು ಡಿಸೀಸ್ ಮೇಲೆ ಹೋಗುತ್ತೆ. ಸಿಂಪಲ್ ರಂಧ್ರಗಳಿದ್ರೆ ಮಗು ಬೇರೆ ಮಗುವಿನ ಥರನೇ ರಂಧ್ರ ಇದ್ರೂ ಕೂಡ ಬೇರೆ ಮಕ್ಕಳ ಥರ ಆಟ ಆಡ್ಬೋದು. ಅಂದ್ರೆ ಯಾವ ಕಂಡೀಷನ್ ಅಲ್ಲಿ ಇದ್ದಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಈಗ ವ್ಯಾಲ್ ಅಬ್ಸ್ಟ್ರಕ್ಷನ್ ಎಲ್ಲ ಸಿವಿಯರ್ ಇದ್ದಾಗ, ಕಾಂಪ್ಲೆಕ್ಸ್ ಕಾಂಜೆನಿಟಲ್ ಹಾರ್ಟ್ ಡಿಸೀಸ್ ಇದ್ದಾಗ ಆ ಮಗು ಬೇರೆ ಮಗುವಿನ ಥರ ಆಟ ಆಡೋಕ್ಕಾಗಲ್ಲ. ಸುಸ್ತಾಗುತ್ತೆ, ಮಗು ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಅದು ಆ ಥರ ಡಯಾಗ್ನೋಸ್ ಆದಾಗ ಡಾಕ್ಟರ್ ಅಡ್ವೈಸು ಇದೆಲ್ಲ ಕೆಲವೊಂದು ಎಕ್ಸರ್ಷನ್ಸು ಎಕ್ಸಸೈಸ್ ಮಾಡಬೇಡ ಅಂದರೆ ಅದನ್ನು ಅವಾಯ್ಡ್ ಮಾಡಬೇಕು. ಇಲ್ಲ ತುಂಬ ಓವರ್ ಎಕ್ಸರ್ಟ್ ಮಾಡಿದ್ರೆ ಮಗುಗೆ ಲೈಫ್ ರಿಸ್ಕ್ ಆಗೋ ಚಾನ್ಸ್ ಇರುತ್ತೆ, ಅರಿಥ್ಮಿಯಾಸ್ ಎಲ್ಲ ಆಗಿ. ಸೊ ಅದನ್ನು ಅವಾಯ್ಡ್ ಮಾಡಬೇಕು.
ಮಕ್ಕಳ ಬೆಳವಣಿಗೆಗೆ ತೊಂದರೆ ಆಗುತ್ತಾ? ಮಕ್ಕಳ ಬೆಳವಣಿಗೆ ಕಾಂಪ್ಲೆಕ್ಸ್ ಡಿಸೀಸಸ್ ಇದ್ದರೆ, ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಇದ್ದರೆ, ಅವ್ರ ನ್ಯೂಟ್ರಿಷನ್ ಎಲ್ಲ ಸರಿಯಾಗಿ ಆಗದಿದ್ರೆ ಡೆಫಿನೆಟ್ಲಿ ಅವರ ಬೆಳವಣಿಗೆ ಕುಂಠಿತ ಆಗುತ್ತೆ. ನಾವು ಅದನ್ನು ಸರಿಯಾದ ಸಮಯದಲ್ಲಿ ನಾವು ಸರ್ಜರೀಸ್ ಮಾಡಿಸಿದ್ರೆ, ಕರೆಕ್ಟಿವ್ ಸರ್ಜರೀಸ್ ಮಾಡಿದರೆ ಅವ್ರು ಬೇರೆ ಮಕ್ಕಳ ಥರನೇ ಬೆಳೀತಾರೆ. ಅವ್ರ ಅಂತ ಏನೋ ಗ್ರಾಸ್ ಡಿಫ್ರೆನ್ಸ್ ಇರಲ್ಲ. ಅದು ನಾವು ಯಾವ ಥರದ ಕಾಯಿಲೆ ಇದೆ, ನಾವು ಯಾವಾಗ ಅದನ್ನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ, ಅದು ನಾವು ಎಕ್ಸ್ಪರ್ಟ್ಸ್ ಹೇಳಿದವ್ರ ಥರ ನಾವು ಫಾಲೋ ಮಾಡಿದರೆ ನಮ್ಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಟ್ರೀಟ್ಮೆಂಟ್ ವೈಸ್ ಈಗ ಒಂದು ವೇಳೆ ನೀವು ಹೇಳಿದಾಗೆ ಕಾಂಪ್ಲೆಕ್ಸ್ ಆಗಿದೆ, ತುಂಬ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆ ಏನಿದೆ ಅದು ಸ್ವಲ್ಪ ಸಿವಿಯರ್ ಆಗಿದೆ ಅಂದಾಗ ಅವ್ರು ಜೀವನ ಪೂರ್ತಿ ಹಾಸ್ಪಿಟಲಿಗೆ ಬರಬೇಕು, ಮೆಡಿಸಿನ್ ತಗೋಬೇಕು ಅಥವಾ ಫಾಲೋ ಅಪ್ ಮಾಡ್ತಿರ್ಬೇಕು, ಹಾಗೆ ಏನಾದರೂ ಇರುತ್ತಾ ಡಾಕ್ಟರ್? ಈ ಕಾಂಪ್ಲೆಕ್ಸ್ ಸರ್ಜರಿ ಇದ್ದಾಗ ಡಾಕ್ಟರ್ಸು ಈಗ ಇದು ಕ್ಯೂರ್ ಇಲ್ಲ, ಇಟ್ ಈಸ್ ಅ ಪ್ಯಾಲಿಯೇಟಿವ್ ಸರ್ಜರಿ. ಅಂದರೆ ಮಗು ನಾವು ಬದುಕಿರಲಿಕ್ಕೆ ಏನೇನು ಮಾಡಬೇಕು ಅದನ್ನು ಪ್ಯಾಲಿಯೇಟಿವ್ ಸರ್ಜರಿ ಮಾಡಿದಾಗ ನಾವು ಪೇರೆಂಟ್ಸ್ ತಿಳ್ಕೊಬೇಕಾಗಿರೋದು ಅಂದರೆ ಮಗುವಿಂದು ಗ್ರೋತು ನಾರ್ಮಲ್ ಇರಲ್ಲ. ಮಗುವಿಂದು ಬೇರೆ ಮಕ್ಕಳ ಥರ ಅದು ಕೋಪಪ್ ಆಗಲ್ಲ. ಆಮೇಲೆ ಲೈಫ್ ಸ್ಪ್ಯಾನು ಕೂಡ ನಾರ್ಮಲ್ ಇರಲ್ಲ. ಕಾಂಪ್ಲೆಕ್ಸ್ ಕಾಂಜನಿಟಲ್ ಹಾರ್ಟ್ ಡಿಸೀಸಲ್ಲಿ ಪ್ಯಾಲಿಯೇಟಿವ್ ಸರ್ಜರಿ ಮಾಡಿದಾಗ ಅವ್ರು ರೆಗ್ಯುಲರ್ ಫಾಲೋ ಅಪ್ ಮ್ಯಾಂಡೇಟ್ರಿ. ಅವ್ರಿಗೆ ರಿಪೀಟೆಡ್ ಪ್ರೊಸೀಜರ್ಸು ಹಾಗೆ ಆಗುತ್ತೆ. ಅದಕ್ಕೆಲ್ಲ ಪೇರೆಂಟ್ಸು ಮೆಂಟಲಿ ಪ್ರಿಪೇರ್ ಆಗಬೇಕಾಗತ್ತೆ. ಎರಡು ಅವರಿಗೆ ಎಮೋಷನಲ್ ಡಿಸಿಷನ್ ಇರುತ್ತೆ, ನಮ್ಮ ದೇಶದಲ್ಲಿ ಫೈನಾನ್ಷಿಯಲ್ ಡಿಸಿಷನ್ ಇರುತ್ತೆ. ಎಷ್ಟೋ ಸಲ ತಂದೆ ತಾಯಿಗೆ ಅವ್ರಿಗೆ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಿಸುವಷ್ಟು ದುಡ್ಡು ಇರಲ್ಲ. ಅದು ಸ್ಟೇಬಲ್ ಇರೋದಿಲ್ಲ. ಆಮೇಲೆ ಒನ್ ಟೈಮ್ ಪ್ರೊಸೀಜರ್ ಇಲ್ಲ ಅಂದರೆ ಅವರು ಮೇಲಿನ ಮೇಲೆ ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ಲಿಕ್ಕೆ ರೆಡಿ ಆಗಬೇಕಾಗುತ್ತೆ. ಇದೆಲ್ಲ ನಾವು ಅವ್ರ ಎಕ್ಸ್ಪರ್ಟ್ಸ್ ಸಲಹೆ ತೆಗೆದುಕೊಂಡೆ ಮುಂದುವರಿಬೇಕಾಗುತ್ತೆ. ಈಗ ಹೆಣ್ಮಕ್ಳಲ್ಲಿ ನಾವು ಕನ್ಸಿಡರ್ ಮಾಡಿದ್ರೆ ಸಣ್ಣ ವಯಸ್ಸಲ್ಲಿರ್ತಾ ಹಾರ್ಟ್ ಪ್ರಾಬ್ಲಮ್ ಇತ್ತು, ಮೆನ್ಸ್ಟ್ರುವಲ್ ಟೈಮಿಗೆ ಬಂದಾಗ ಅವ್ರಿಗೆ ಏನಾದರೂ ಸಮಸ್ಯೆ ಆಗುತ್ತಾ, ಆ ಥರ ಏನಾದರೂ ಇದೆಯಾ? ಅಂದರೆ ಹೆಣ್ಮಕ್ಳಿದ್ದಾಗ ಅವಾಗ ಮೆನ್ಸ್ಟ್ರುವಲ್ ಟೈಮಿಗೆ ಬಂದಾಗ ಅವರಿಗೆ ಬ್ಲೀಡಿಂಗ್ ಆಗಿಬಿಟ್ಟು ಅನೇಮಿಯಾ ಅಂದರೆ ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಆದರೆ ಅವರಿಗೆ ಏನಾದರೂ ಅಂಡರ್ಲೈನ್ ಹಾರ್ಟ್ ಡಿಸೀಸ್ ಇದ್ದರೆ ಅವ್ರ ಸಿಂಪ್ಟಮ್ಸ್ ವರ್ಸನ್ ಆಗ್ಬೋದು. ಅವ್ರದ್ದು ಬ್ಲೀಡಿಂಗ್ ಕಡಿಮೆ ಆಗ ಅನೇಮಿಯಾ ವರ್ಸನ್ಸ್ ದಿ ಸಿಂಪ್ಟಮ್ಸ್ ಆಫ್ ದಿ ಹಾರ್ಟ್ಗೆ ರಿಲೇಟ್ ಪಟ್ಟಿರೋಂಥ ಸಿಂಪ್ಟಮ್ಸ್ ಏನಿರ್ತವೆ, ಸುಸ್ತು, ಆಯಾಸ, ಉಸಿರಾಟಕ್ಕೆ ತೊಂದರೆ, ಎದೆ ನೋವು ಎಲ್ಲ ಇದ್ದರೆ ಅದು ಬಿಟ್ಟರೆ ಮೇಲ್ ಫಿಮೇಲ್ ಅಲ್ಲಿ ಅಂತ ಡಿಫರೆನ್ಸ್ ಇರಲ್ಲ. ಅಂದ್ರೆ ನಾರ್ಮಲ್ ಲೈಫ್ ನ ಲೀಡ್ ಮಾಡಬಹುದು, ಕಂಡೀಷನ್ ಮೇಲೆ ಡಿಪೆಂಡ್ ಆಗಿದೆ. ಬೋತ್ ಸೆಕ್ಸ್, ಮೆನ್ ಅಂಡ್ ವುಮೆನ್, ಅಂದ್ರೆ ಗರ್ಲ್ ಅಂಡ್ ಬಾಯ್, ಬೋತ್ ಇಫ್ ದೇ ಹ್ಯಾವ್ ಅ ಕಾಂಜನಿಟಲ್ ಹಾರ್ಟ್ ಡಿಸೀಸ್, ಇಫ್ ಇಟ್ ಇಸ್ ಕಾಂಪ್ಲೆಕ್ಸ್, ಅವ್ರ ಸಿಂಪ್ಟಮ್ಸ್ ಪ್ಯಾಟರ್ನು, ಅವ್ರ ಗ್ರೋತ್ ಎಲ್ಲ ಸೇಮ್ ಇರುತ್ತೆ. ಜಸ್ಟ್ ಬಿಕಾಸ್ ಮೇಲ್ ಅಂಡ್ ಫಿಮೇಲ್ ಅಂತ ಚೇಂಜ್ ಆಗಲ್ಲ. ಓಕೆ, ಸೊ ಹೃದಯದ ಸಮಸ್ಯೆ ಅಂದ್ರೆ ಇಬ್ಬರಿಗೂ ಸಿಂಪ್ಟಮ್ಸ್ ಎಲ್ಲ ಸೇಮ್ ಇರುತ್ತೆ. ಈಗ ಟ್ರೀಟ್ಮೆಂಟ್, ಓಕೆ ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಅಲ್ಲಿ ಫಸ್ಟ್ ಆಪ್ಷನ್ ಆಪರೇಷನ್ ಆಗಿರುತ್ತೆ ಅವರಿಗೆ. ಕೆಲವೊಂದು ಕಡೆ ಇರ್ರಿಪೇರಬಲ್ ಇರುತ್ತೆ, ಕೆಲವೊಂದು ಕಡೆ ನಾವೇನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಜಸ್ಟ್ ಅಕ್ಸೆಪ್ಟ್ ದ ಫ್ಯಾಕ್ಟ್ ದಟ್ ಇಟ್ ಇಸ್ ವೆರಿ ಕಾಂಪ್ಲೆಕ್ಸ್ ಅಂಡ್ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇರಲ್ಲ. ಅವಾಗ ಮಗು ಲೈಫ್ ಸ್ಪ್ಯಾನ್ ತುಂಬ ಇರಲ್ಲ. ಕೆಲವೊಂದು ಸರ್ಜರಿಯಲ್ಲಿ ಸಿಂಪಲ್ ಸರ್ಜರಿ ಮಾಡಿದಾಗ ಅವ್ರದ್ದು ನಾರ್ಮಲ್ ಲೈಫ್ ಸ್ಪ್ಯಾನಿಗೆ ಹೋಗ್ತಾರೆ, ರೀಚ್ ಆಗ್ತಾರೆ. ಈಗ ಈವನ್ ಇನ್ಕ್ಲೂಡಿಂಗ್ ಟೆಟ್ರಾಲಜಿ ಫಾಲೋ ಅಂತ ಎಲ್ಲ ಸರ್ಜರಿ ಮಾಡಿದಾಗ ಅವ್ರು ನಾರ್ಮಲ್ ಲೈಫ್ ಸ್ಪ್ಯಾನ್ ಲೀಡ್ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಆಮೇಲೆ ಕಾಂಪ್ಲೆಕ್ಸ್ ಸರ್ಜರಿ ಪ್ಯಾಲಿಯೇಟಿವ್ ಮಾಡಿದಾಗ ಅವ್ರ ಲೈಫ್ ಸ್ಪ್ಯಾನ್ ಸ್ವಲ್ಪ ಕಟ್ ಶಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಅದು ಅದರ್ವೈಸ್ ನಾವು ಪ್ಯಾಲಿಯೇಟಿವ್ ಸರ್ಜರಿ ಮಾಡಿದಾಗ ಅವ್ರ ಕ್ವಾಲಿಟಿ ಆಫ್ ಲೈಫ್ ಸ್ವಲ್ಪ ಬೆಟರ್ ಆಗುತ್ತೆ. ಓಕೆ, ಈಗ ಮಕ್ಕಳ ಮೇಲೆ ಕುರುಕ್ಲು ತಿಂಡಿ ತಿನ್ನೋದು ಅಥವಾ ಹೊರಗಡೆ ತಿಂಡಿ ತಿನ್ನೋದು ಕಾಮನ್ ಆಗಿರುತ್ತೆ, ಯಾಕಂದ್ರೆ ಆ ವಯಸ್ಸಲ್ಲಿ ಎಲ್ಲಾನು ತಿನ್ಬೇಕು ಅಂತ ಅನ್ಸುತ್ತೆ. ಆದರೆ ಒಂದು ಮಗುವಿಗೆ ಹಾರ್ಟ್ ಸಮಸ್ಯೆ ಇದೆ ಅಥವಾ ಹೃದಯಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವರಿಗೆ ಫುಡ್ಡಲ್ಲಿ ಏನಾದರೂ ರಿಸ್ಟ್ರಿಕ್ಟ್ ಮಾಡಬೇಕಾಗತ್ತೆ, ಇಂಥದ್ದೇ ಫುಡ್ ತಿನ್ನಬೇಕು, ಇಂಥದ್ದನ್ನು ತಿನ್ನಬಾರ್ದು, ಆ ಥರ ಏನಾದರೂ ಇದೆಯಾ? ಈ ಹಾರ್ಟ್ ಸಮಸ್ಯೆ ಮಕ್ಕಳಿಗೆ ಬಂದಾಗ ಈ ಜಂಕ್ ಫುಡ್ದು ಅಷ್ಟು ಇನ್ಸ್ಟ್ರಕ್ಷನ್ಸ್ ಇರಲ್ಲ. ಅದು ಮೇನ್ಲಿ ಕೊರೋನರಿ ಹಾರ್ಟಿಗೆ ಸಂಬಂಧಪಟ್ಟಂಥದ್ದು, ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂಥದ್ದು. ಇಲ್ಲಿ ನಾವು ಮಗುವಿಗೆ ಈಗ ಹಾರ್ಟ್ ಅಟ್ಯಾಕ್ ಬರಬಾರ್ದು ಮಗುವಿಗೆ ಅಂತಂದರೆ ಆ್ಯಕ್ಚುಲಿ ನಮ್ಮ ಲೈಫ್ ಸ್ಟೈಲ್ ಎಲ್ಲ 10-15 ಇಯರ್ಸಿಗೆ ಚೇಂಜ್ ಆಗಬೇಕು. ಆ ಸಂದರ್ಭದಲ್ಲೇ ನಾವು ಎಕ್ಸಸೈಸನ್ನು ನಮ್ಮ ಪ್ರಾಕ್ಟೀಸ್ ಮಾಡಬೇಕು, ಬ್ಯಾಡ್ ಹ್ಯಾಬಿಟ್ಸನ್ನು ಕಲ್ಕೋಬಾರ್ದು, ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡೋ ಜಂಕ್ ಫುಡ್ ಹ್ಯಾಬಿಟ್ ಮಾಡ್ಕೋಬಾರ್ದು. ರೂಟಿಂದಲೇ ಅದು ಬರಬೇಕು, ರೂಟಿಂದ 10-15 ಇಯರ್ಸ್ ನಮ್ಮ ತಿಳುವಳಿಕೆ ಬಂದಮೇಲೆ. ಈ ಮಕ್ಕಳಲ್ಲಿ ಕೆಲವೊಮ್ಮೆ ನಾವು ಸಾಲ್ಟ್ ರೆಸ್ಟ್ರಿಕ್ಷನ್ ಹೇಳ್ಬೋದು, ಅವ್ರಿಗೆ ಹಾರ್ಟ್ ಪಂಪಿಂಗ್ ವೀಕ್ ಇದ್ದರೆ ಫ್ಲೂಯಿಡ್ ರೆಸ್ಟ್ರಿಕ್ಷನ್, ವಾಟರ್ ಇಂಟೇಕ್ ಕಡಿಮೆ ಅಂತ ಹೇಳ್ಬೋದು. ಅದೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಆ ಥರ ಕೊಟ್ಟಾಗ ಅದನ್ನು ಪಾಲಿಸಬೇಕಾಗುತ್ತೆ. ಅಂದ್ರೆ ಕಡಿಮೆ ಉಪ್ಪು ತಿನ್ಬೇಕು ಆ ಥರ ಅಂದರೆ ಹಾರ್ಟ್ ವೀಕ್ ಇದ್ದರೆ, ಫ್ಲೂಯಿಡ್ ಅಕ್ಯುಮುಲೇಷನ್ ಆಗುವಂಥ ಕಾಯಿಲೆಗಳಿದ್ರೆ ಫ್ಲೂಯಿಡ್ ರೆಸ್ಟ್ರಿಕ್ಷನ್, ಸಾಲ್ಟ್ ರೆಸ್ಟ್ರಿಕ್ಷನ್ ಅವರಿಗೂ ನಾವು ಮಕ್ಕಳಿಗೂ ಅಡ್ವೈಸ್ ಮಾಡ್ತೇವೆ. ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಡಾಕ್ಟರ್, ಈಗ ಮಕ್ಕಳಲ್ಲಿ ಕಂಡು ಬರುವಂಥ ಹೃದಯದ ಸಮಸ್ಯೆ ಬಗ್ಗೆ ಏನಾದರೂ ತಪ್ಪು ಕಲ್ಪನೆಗಳಿದೆಯಾ ಅಥವಾ ಮಿತ್ಸ್ ಏನಾದರೂ ಇದೆಯಾ ಅಂತ? ಇದು ತುಂಬ ಮುಖ್ಯವಾದಂಥ ಪ್ರಶ್ನೆ. ಎಷ್ಟೋ ಸಂದರ್ಭದಲ್ಲಿ ಒಂದು ಹೃದಯದಲ್ಲಿ ಒಂದು ರಂಧ್ರ, ಹೋಲು ಅಂತ ಏನು ಹೇಳ್ತೀವಲ್ಲ, ಅದು ಮಗುವಿನ ಲೈಫ್ ಸ್ಪ್ಯಾನ್ ಏನೂ ಚೇಂಜ್ ಮಾಡಲ್ಲ. ನಾವು ಕೆಲವೊಂದು ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ಕೊಡದಿದ್ರು ಅದೇನೂ ಚೇಂಜ್ ಮಾಡಲ್ಲ. ಈಗ ಎಟ್ರಲ್ ಸೆಪ್ಟಲ್ ಡಿಫೆಕ್ಟ್, ವೆಂಟ್ರಲ್ ಸೆಪ್ಟ್ ಚಿಕ್ಕದಿದ್ದರೆ ಮಗುವಿಗೇನು ಲೈಫ್ ರಿಸ್ಕ್ ಆಗಲ್ಲ. ಹೆಣ್ಮಗು ಇದ್ದರೆ ಮುಂದೆ ಅದು ಎಷ್ಟೋ ಸಲ
ಡೆಲಿವರಿ ಟೈಮಿಗೆ ಸ್ಕ್ಯಾನಿಂಗ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ ರಂಧ್ರ ಇದೆ ಅಂತ. ಎಲ್ಲ ಈ ಸಮಸ್ಯೆಗಳು ಡೆಲಿವರಿ ಟೈಮಲ್ಲೂ ಕೂಡ ಮದರ್ಗೆ ಏನೂ ತೊಂದರೆ ಮಾಡಲ್ಲ, ಪ್ರೆಗ್ನೆನ್ಸಿ ಸೇಫಾಗಿ ಡೆಲಿವರಿ ಆಗುತ್ತೆ. ಕಾಂಪ್ಲೆಕ್ಸ್ ಇದ್ದಾಗ ಕಡೆಯಾಗಿ ಬ್ಯಾಕಪ್ಪಲ್ಲಿ ಅವರು ಡೆಲಿವರಿ ಎಲ್ಲ ಮಾಡಬೇಕಾಗತ್ತೆ. ಕೆಲವೊಮ್ಮೆ ಪ್ರೆಗ್ನೆನ್ಸಿಯಲ್ಲೇ ನಾವು ಪ್ರೊಸೀಜರ್ ಮಾಡಬೇಕಾಗತ್ತೆ. ವಾಲ್ವ್ ಅಬ್ಸ್ಟ್ರಕ್ಷನ್ಸ್ ಎಲ್ಲ ಇದ್ದರೆ ಥರ್ಡ್ ಟ್ರೈಮೆಸ್ಟರಲ್ಲಿ ಬಿಫೋರ್ ಡೆಲಿವರಿ ಅದು ಡೆಲಿವರಿ ಟೈಮ್ ಸ್ಟ್ರೆಸ್ಸನ್ನು ರಿಲೀವ್ ಮಾಡಲಿಕ್ಕೆ ಕೆಲವೊಮ್ಮೆ ಬಲೂನ್ ಆಪ್ರೇಷನ್ಸ್ ಎಲ್ಲ ಮಾಡಬೇಕಾಗತ್ತೆ. ಯೂಶ್ವಲಿ ಸರ್ಜರಿ ಮಾಡೋಕ್ಕಾಗಲ್ಲ ಮಗು ಆದಾಗ. ಮಿತ್ಸ್ ಯಾಕೆ ನಾವು ಇಂಪಾರ್ಟೆಂಟ್ ಅಂದರೆ ಇದು ಸೈಕಲಾಜಿಕಲಿ ಮಗುವಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಕೆಲವೊಂದು ಸಿಂಪಲ್ ಒಂದು ಹೋಲ್ ಇರ್ಬೋದು, ಒಂದು 3 ಮಿಲಿಮೀಟರ್ 4 ಮಿಲಿಮೀಟರ್ ಹೋಲ್ ಇರ್ಬೋದು, ಅದೇನು ಮಗುವಿಗೆ ಏನೂ ಡಿಫ್ರೆನ್ಸ್ ಮಾಡಲ್ಲ. ಮಗುವಿನ ಬೆಳವಣಿಗೆಯಲ್ಲಿ, ಮಗುವಿನ ಔಟ್ಕಮ್ಮು, ಲೈಫ್ ಸ್ಪ್ಯಾನು ಏನು ಡಿಫ್ರೆನ್ಸ್ ಮಾಡಲ್ಲ. ಅದು ಆಟ ಎಲ್ಲ ಮಗು ನಾರ್ಮಲ್ ಆಗೇ ಇರ್ಬೋದು. ಅದು ಫ್ರೆಂಡ್ಸ್, ಅದು ಕ್ಲೋಸ್ ಸರ್ಕಲಲ್ಲಿ ಗೊತ್ತಾದರೆ, ಮಗುಗೆ ಗೊತ್ತಾದರೆ ಅದು ಬೇರೆಯವ್ರು ಪರ್ಸೀವ್ ಮಾಡೋ ರೀತಿ ಬೇರೆ ಇರುತ್ತೆ. ಪರ್ಟಿಕ್ಯುಲರ್ಲಿ ಇದು ನಾನು ಎಷ್ಟೋ ಸಲ ನಮಗೆ ಒಪಿನಿಯನ್ ಕೇಳಿಗೆ ಬಂದಿರ್ತಾರೆ ಮ್ಯಾರೇಜ್ ಸಂದರ್ಭದಲ್ಲಿ, ಈ ಕಾಯಿಲೆ ಇದೆ, ನಾವು ಮದುವೆ ಮಾಡ್ಕೋಬೋದಾ ಹೇಗೆ ಅಂತ. ನಾನು ಆ್ಯಕ್ಚುಲಿ ಎಕ್ಸ್ಪರ್ಟ್ ಇದ್ದವರು 2 ಪಾರ್ಟಿ, ಮೇಲ್ ಆ್ಯಂಡ್ ಫಿಮೇಲ್, ಮೇಲಿಗೂ ಕಾಯಿಲೆ ಇರ್ಬೋದು, ಫಿಮೇಲ್ಗೂ ಡೌಟ್ ಇರ್ಬೋದು. ಫಿಮೇಲಿಗೆ ಕಾಯಿಲೆ ಇದ್ದು ಫಿಮೇಲ್ ಸಂದರ್ಭದಲ್ಲಿ ಡಬಲ್ ಕ್ವಶನ್ ಇರುತ್ತೆ. ಒಂದು ಕಾಯಿಲೆ ಇರೋದ್ರ ಬಗ್ಗೆ, ಇನ್ನೊಂದು ಡೆಲಿವರಿ ಟೈಮಲ್ಲಿ ಏನಾದರೂ ತೊಂದರೆ ಆಗುತ್ತಾ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿಯಲ್ಲಿ, ಡಬಲ್ ಆವಾಗ ನಮಗೆ ಕ್ವಶನ್ ಇರುತ್ತೆ. ಮೇಲಲ್ಲಿ ಯೂಶಲಿ ಆ ಕ್ವಶನ್ ಇರಲ್ಲ. ಥರ್ಡ್ ಕ್ವಶನ್ ಏನಿರುತ್ತೆ, ಇದು ನೆಕ್ಸ್ಟ್ ಮಗುವಿಗೆ ಬರ್ಬೋದಾ ಅಂತ. ಈಗ ತಾಯಿಗಿದೆ ತಂದೆಗಿದೆ, ಅದು ಮಗುವಿಗೆ ಬರ್ಬೋದಾ ಮುಂದೆ? ಡೆಫಿನೆಟ್ಲಿ ಆನ್ಸರ್ ಇಸ್ ಎಸ್. ಪರ್ಸೆಂಟೇಜ್ ಜಾಸ್ತಿ. ಈಗ ಮೊದಲೇ ತಾಯಿಗೆ ತಂದೆಗೆ ಯಾವುದೇ ಒಂದು ಕಾಯಿಲೆ ಇದೆ ಅಂದರೆ ಮಗುವಿಗೆ ಕಂಜನಿಟಲ್ ಹಾರ್ಟ್ ಡಿಸೀಸ್ ಬರೋ ಕಾಯಿಲೆ ಹೆಚ್ಚು. ಪರ್ಸೆಂಟೇಜು ಈಗ ತಂದೆ ತಾಯಿಗೆ ಇಲ್ಲ ಅಂದರೆ ಏನು ಪರ್ಸೆಂಟೇಜ್ ಕಂಪೇರ್ ಮಾಡ್ತೀವಲ್ಲ, ಅವರಲ್ಲಿ ಪರ್ಸೆಂಟೇಜ್ ಡೆಫಿನೆಟ್ಲಿ ಒಂದು 2-3% ಜಾಸ್ತಿ ಇದ್ದೇ ಇರುತ್ತೆ. ಅವರಲ್ಲಿ ಕಾಯಿಲೆ ಮರ್ಕಳಿಸ್ಬೋದು. ಅಂದರೆ ತಂದೆ ತಾಯಿಗೆ ಇಲ್ಲದೆ ಇದ್ರೂ ಕೂಡ ಮಕ್ಕಳಿಗೆ ಬರ್ಬೋದು, ಹೊಸ ಕಾಯಿಲೆ ಬರಬಾರ್ದು ಜೆನೆಟಿಕ್ ಇದರಿಂದ. ಆಮೇಲೆ ರಿಲೇಷನ್ದಲ್ಲಿ ಮದುವೆ ಆದಾಗ, ಇಂಟರ್ ರಿಲೇಷನ್ ಮ್ಯಾರೇಜ್ ಆದಾಗ ಆವಾಗ ಚಾನ್ಸಸ್ ಜಾಸ್ತಿ, ಕಾಯಿಲೆಗಳು ಬರೋ ಜಾಸ್ತಿ. ಈಗ ಸೈಕಲಾಜಿಕಲಿ ಅಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ನಾವು ಪೇರೆಂಟ್ಸು ಮತ್ತು ಪೇರೆಂಟ್ಸದ್ದು ಇದರಲ್ಲಿ ರೋಲ್ ತುಂಬ ಇದೆ. ನಾವು ಮಗುವಿಗೆ ಯಾವ ಕಾಯಿಲೆ ಇದೆ ಏನು ಗೊತ್ತಿಲ್ಲದೆ ಅದನ್ನು ನಾವು ಯಾವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೇವೆ. ಚಿಕ್ಕ ರಂಧ್ರಗಳಿದ್ದರೆ ಯಾರಿಗೂ ಏನೋ ಅದನ್ನು ಕಮ್ಯುನಿಕೇಟ್ ಮಾಡೋ ಅವಶ್ಯಕತೆ ಇಲ್ಲ. ಮಗುವಿನ ಸೈಕಲಾಜಿಕಲ್ ಇದಕ್ಕಿರುತ್ತೆ. ಆಮೇಲೆ ಪರ್ಟಿಕ್ಯುಲರ್ಲಿ ಮ್ಯಾರೇಜ್ ಸಂದರ್ಭದಲ್ಲಿ ಅದನ್ನು ಎಕ್ಸ್ಪರ್ಟ್ ಹತ್ರ ಬೋತ್ ಮೇಲ್ ಆ್ಯಂಡ್ ಫಿಮೇಲ್ ಕುಳಿತ್ಕೊಂಡ್ಬಿಟ್ಟು ಕಾಂಪ್ಲೆಕ್ಸ್ ಡಿಸೀಸಾ, ಲೈಫ್ ಸ್ಪ್ಯಾನ್ ಚೇಂಜ್ ಆಗುತ್ತಾ, ಅದು ಫಿಮೇಲ್ಗಿದ್ರೆ ಪ್ರೆಗ್ನೆನ್ಸಿ ಡೆಲಿವರಿ ಟೈಮಲ್ಲಿ ತೊಂದರೆ ಆಗುತ್ತಾ, ಅಥವಾ ನಾವು ಮದುವೆ ಮಾಡಿಕೊಂಡ್ರೆ ನಮಗೇನಾದರೂ ಮುಂದೆ ಲೈಫ್ ಪಾರ್ಟ್ನರ್ ವಿಷಯದಲ್ಲಿ ಏನಾದರೂ ಇವ್ರ ಲೈಫ್ ಸ್ಪ್ಯಾನ್ ಕಡೆ ನಮಗೆ ತೊಂದರೆ ಆಗುತ್ತಾ, ಅದನ್ನು ನಾವು ಸರಿಯಾಗಿ ತಿಳ್ಕೊಬೇಕು. ಕೆಲವೊಂದು ಡಿವೈಸ್ಗಳಿಂದ ಕ್ಲೋಸ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ಅವ್ರ ಮ್ಯಾರೇಜ್ಗೆ ಅದಕ್ಕೇನು ಪ್ರಾಬ್ಲಮ್ ಇರಲೇಬಾರ್ದು. ಈ ಸಿಂಪಲ್ ಕಾಯಿಲೆಗಳಿದ್ದರೆ, ಕಂಜನಿಟಲ್ ಡಿಫೆಕ್ಟ್ ಇದ್ದರೆ, ಅವ್ರದ್ದು ಲೈಫ್ ಸ್ಪ್ಯಾನ್ ನಾರ್ಮಲ್ ಇದ್ದಾಗ ನಾವು ಅವರಿಗೆ ಡೆಫಿನೆಟ್ಲಿ ಅದರ್ ಥಿಂಗ್ಸ್ ಆರ್ ಓಕೆ, ನಾವು ಮ್ಯಾರೇಜ್ಗೆ ಗೋಯ್ಡ್ ಅಂತಲೇ ಹೇಳ್ತೇವೆ. ಓನ್ಲಿ ಕಾಂಪ್ಲೆಕ್ಸ್ ಇದ್ದಾಗ ಅದನ್ನು ಕೂಡ ಕಮ್ಯುನಿಕೇಟ್ ಮಾಡಿ, ಇವ್ರದ್ದು ಲೈಫ್ ಸ್ಪ್ಯಾನ್ ಈ ಥರ ಇರ್ಬೋದು, ಇವ್ರಿಗೆ ಸರ್ಜರಿ ಅವಶ್ಯಕತೆ ಬೀಳ್ಬೋದು, ಇವ್ರು ಪ್ರೆಗ್ನೆಂಟ್ ಆದರೆ ಅಥವಾ ಮಗುವಿಗೆ ಈ ಕಾಯಿಲೆ ಮರ್ಕೊಳಿಸೋ ಚಾನ್ಸ್ ಇರ್ಬೋದು, ಅಥವಾ ಬೇರೆ ಕಂಜನಿಟಲ್ ಹಾರ್ಟ್ ಡಿಸೀಸ್ ಬರೋ ಚಾನ್ಸ್ ಇರ್ಬೋದು ಅಂತ ಪ್ರಾಪರ್ ಕೌನ್ಸಲಿಂಗ್ ಮಾಡಬೇಕಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ಬರೀ ಕೇವಲ ಒಂದು ಹಾರ್ಟ್ ಕಾಯಿಲೆ ಇದೆ ಅಂದ್ಬಿಟ್ಟು ಅವ್ರು ಮುಂದುವರಿಯಲ್ಲ. ಅದೆಲ್ಲ ಆ ಸಂಶಯಗಳನ್ನ, ಆ ಮಿತ್ಸ್ಗಳನ್ನ ನಾವು ತೆಗೆದುಹಾಕ್ಬೇಕು. ಅಂದ್ರೆ ಫ್ಯೂಚರ್ ಅಲ್ಲಿ ನಮಗೆ ಮಕ್ಕಳಾದಾಗ ಮಗುವಿಗೆ ಬಂದೇ ಬರುತ್ತೆ ಅನ್ನೋ ಭಯ ಇರುತ್ತೆ. ಬಂದೇ ಬರುತ್ತೆ ಅಂತಲ್ಲ, ಅವಾಗ ನಾವು ರೆಗ್ಯುಲರ್ ಆಂಟಿನೇಟಲ್ ಸ್ಕ್ಯಾನ್ ಮಾಡಿ ಕಾಂಪ್ಲೆಕ್ಸ್ ಕಂಜನಿಟಲ್ ಹಾರ್ಟ್ ಡಿಸೀಸ್ ಬಂದಿಲ್ಲ ಅಂದ್ರೆ ಆ ಮಗು ನಾರ್ಮಲ್ ಡೆಲಿವರಿ ಆಗ್ಬೋದು. ಏನು ಬಂದಿಲ್ಲ ಅಂತಂದ್ರೆ ನಾವೇನು ಮಾಡೋ ಅವಶ್ಯಕತೆನೇ ಇಲ್ಲ. ಸಿಂಪಲ್ ಡಿಫೆಕ್ಟ್ಸ್ ಇದ್ರೆ ಅದನ್ನು ನಾವು ಪೋಸ್ಟ್ ಡೆಲಿವರಿ ನಾವು ಸರಿಪಡಿಸಬಹುದು. ಈಗ ಮಗುವಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅನ್ನೋದು, ಈಗ ಸಣ್ಣ ಮಕ್ಕಳಿಗೆ, ಈಗ ಒಂದು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂದಾಗ ಅದನ್ನ ಮಕ್ಕಳಿಗೆ ತಿಳಿಸಬಹುದಾ? ಸಿಂಪಲ್ ಮಗುವಿಗೆ, ಯಾಕಂದ್ರೆ ಮಗುವಿನ ಮಾನಸಿಕ ಬೆಳವಣಿಗೆಗೆ ಅದೇನಾದ್ರೂ ಎಫೆಕ್ಟ್ ಆಗುತ್ತೆ. ಕಾಂಪ್ಲೆಕ್ಸ್ ಕಾಯಿಲೆಗಳಿದ್ದು ಮಗುವಿಗೆ ನಾವು ಕೆಲವೊಂದು ಸಂದರ್ಭದಲ್ಲಿ ನಾವು ಮಗುವಿಗೆ ಜಾಸ್ತಿ ಓಡಾಡೋದಾಗ್ಲಿ, ಫಿಸಿಕಲ್ ಎಕ್ಸರ್ಷನ್ ಮಾಡೋದು ಅವಾಯ್ಡ್ ಮಾಡ್ಬೇಕಂದಾಗ ನಾವು ಹೇಳ್ಬೇಕಾಗುತ್ತೆ. ಚಿಕ್ಕ ರಂಧ್ರಗಳಿದ್ದು ಅದರ ಔಟ್ಕಮ್ ಇಲ್ಲ ಅಂತಂದ್ರೆ ನಮ್ಮ ಮಗುವಿನ ಜೊತೆ ಡಿಸ್ಕಸ್ ಮಾಡದಿದ್ರು ಏನು ತಪ್ಪಿಲ್ಲ. ಯಾಕಂದ್ರೆ ಮಕ್ಳಿಗೂ ಡೌಟ್ ಬರ್ಬೋದಲ್ಲ, ಯಾಕೆ ಅಪ್ಪ ಅಮ್ಮ ನನ್ನನ್ನ ಬೇರೆ ಮಕ್ಳು ಇರೋ ತರ, ನನ್ನ ಫ್ರೆಂಡ್ಸ್ ಇರೋ ತರ ಓಡಾಡೋದಕ್ ಬಿಡೋದಿಲ್ಲ, ಆಟ ಆಡೋಕ್ ಬಿಡೋದಿಲ್ಲ, ಯಾಕೆ ಅದನ್ನ ತಿನ್ನಕ್ ಬಿಡಲ್ಲ, ಯಾಕೆ ಇದನ್ನ ತಿನ್ನಕ್ ಬಿಡಲ್ಲ ಅನ್ನೋದೊಂದು ಬರಬಹುದು, ಆ ಆಲೋಚನೆ ಬರಬಹುದು. ಅದು ಮಗುವಿನಲ್ಲಿ ಬರ್ಬೋದು. ಮಗುವಿಗೆ ಅದು ಹಿಂಡನ್ಸ್ ಇದೆ, ನಾವು ಬೇರೆ ಕಾಯಿಲೆಗಳಲ್ಲೂ ನಾವು ಹೇಳ್ಬೋದು. ಬಟ್ ಅವ್ರಿಗೊಂದು ಲಿಮಿಟೇಷನ್ ಇದ್ದಾಗ, ಮಗುವಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ಬಂದಾಗ ನಾವು ಕುಳಿತುಬಿಟ್ಟು ಸರಿಯಾಗಿ ಕೌನ್ಸಿಲಿಂಗ್ ಮಾಡಬೇಕು. ಆಗಲಿಲ್ಲ ಅಂದರೆ ಸೈಕ್ಯಾಟ್ರಿಸ್ಟ್ ಕಡೆನೂ ನಾವು ಕೌನ್ಸಿಲಿಂಗ್ ಮಾಡಿಸ್ಬೋದು. ಮಾಡಿದ್ರೆ ಏನಾಗುತ್ತೆ, ಮಗು ಅಂದರೆ ಸೆನ್ಸಿಟಿವ್ ಇರುತ್ತೆ ಮಗುವಿನ ಮನಸ್ಸು. ಈಗ ಬೇರೆ ಮಗುವಿನ ಥರ ನಾವು ನಾವು ಅವ್ರು ಬೇರೆ ಮಗುವಿನ ಥರ ಆಟ ಆಡಬೇಡ, ಇದರಿಂದ ತೊಂದರೆ ಆಗುತ್ತಂದ್ರೆ ಸೈಕಲಾಜಿಕಲಿ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸಿಂಪಲ್ ಕಾಯಿಲೆಗಳಲ್ಲಿ ನಾವು ಮಗುವಿಗೆ ಆ ರೆಸ್ಟ್ರಿಕ್ಷನ್ ಆಗೋ ಅವಶ್ಯಕತೆ ಇಲ್ಲ.
ಮಗು ಬೇರೆ ಮಗುವಿನ ಥರ ಆಟ ಆಡ್ಬೋದು. ಕಾಂಪ್ಲೆಕ್ಸ್ ಕಾಯಿಲೆಗಳಿದ್ದಾಗ ಕಾಂಪ್ಲೆಕ್ಸ್ ಸರ್ಜರಿಗಳಾಗಿದ್ದಾಗ ನಾವು ಮಗುವಿಗೆ ಸ್ವಲ್ಪ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಅವ್ರಿಗೆ ನಾವು ಕೌನ್ಸಿಲಿಂಗ್ ಮಾಡಿ ಇದು ಮಾಡೋದ್ರಿಂದ ನಿಮ್ಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ, ನೀನು ಯಾವ ಆಟಗಳನ್ನ ಆಡ್ಬೋದು ಅದನ್ನು ಅವರಿಗೆ ಹೇಳ್ಕೊಡ್ಬೋದು. ಓಕೆ ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಕ್ಕಳಲ್ಲಿಯೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಸಾಮಾನ್ಯ, ಹುಟ್ಟಿದಾಗಿಂದ ಬರುವಂಥ ಕಾಯಿಲೆಗಳು, ರಿಮ್ಯಾಟಿಕ್ ಹಾರ್ಟ್ ಡಿಸೀಸ್ ಕಾಯಿಲೆಗಳು ಸಾಮಾನ್ಯ. ಎಲ್ಲ ಕಾಯಿಲೆಗಳು ನಾವು ಲೈಫ್ ರಿಸ್ಕ್ ಅಂತ ತಿಳ್ಕೊಬಾರ್ದು. ಎಲ್ಲ ಜೀವಕ್ಕೆ ಅಪಾಯ, ಎಲ್ಲ ಕಾಯಿಲೆಗಳಿಂದ ನಮ್ಮ ಜೀವಕ್ಕೆ ಅಪಾಯ ಆ ಥರ ಅಲ್ಲ. ಮಕ್ಕಳು ನಾರ್ಮಲ್ ಲೈಫ್ನ ಲೀಡ್ ಮಾಡ್ಬೋದು. ಎಷ್ಟೋ ಸಿಂಪಲ್ಗಳನ್ನು ನಾವು ಇವತ್ತು ವಿದೌಟ್ ಸರ್ಜರಿ ಮಾಡ್ಬೋದಾಗಿದೆ. ಬಲೂನ್ ಆಪರೇಷನ್ಗಳಿಂದ ಅಥವಾ ಮೆಶ್ಗಳನ್ನು ಹಾಕಿ ಡಿವೈಸ್ ಕ್ಲೋಜರ್ಗಳಿಂದ. ಅದು ಆ್ಯಕ್ಚುಲಿ ಎಂಜಿಯೋಪ್ಲಾಸ್ಟಿ ಆದರೆ ನಾವು ಅವ್ರ ಲೈಫ್ ಲಾಂಗ್ ಫಾಲೋಅಪ್ ಅಂತ ಹೇಳ್ತೇವೆ. ಡಿವೈಸ್ಗಳೆಲ್ಲ ಕ್ಲೋಜರ್ ಆದರೆ 6 months ಫಾಲೋಅಪ್ ಮಾಡಿಬಿಟ್ರೆ ಡಿಸೀಸ್ ಕ್ಯೂರ್ ಆಗಿಬಿಡುತ್ತೆ. ಅವಾಗೇನು ಮತ್ತೆ ನಾವು ಚೈಲ್ಡಿಗೆ ಫಾಲೋಅಪಿಗೆ ಕರೆದ್ರೂ ಕೂಡ ಅವು ಹಾರ್ಟಿಗೆ ಸಂಬಂಧಪಟ್ಟಂಥ ಕೆಲವೇ ಕಾಯಿಲೆಗಳು ಕ್ಯೂರ್ ಆಗ್ತಾವೆ. ಅಂದರೆ ಇವೆಲ್ಲ ನಾವು ಡಿವೈಸ್ ಆಗಿ ಕ್ಲೋಸ್ ಮಾಡುವಂಥ ಕಾಯಿಲೆಗಳು, ಸರ್ಜರಿ ಮಾಡಿ ಕ್ಲೋಸ್ ಮಾಡುವಂಥ ಕಾಯಿಲೆಗಳು. ಕಾಂಪ್ಲೆಕ್ಸ್ ಕಾಯಿಲೆಗಳಿದ್ದರೆ ಅವ್ರಿಗೆ ರೆಗ್ಯುಲರ್ ಫಾಲೋಅಪ್ ಬೇಕಾಗುತ್ತೆ. ಅವರು ಎಕ್ಸ್ಪರ್ಟ್ಸ್ ಹತ್ರ, ಕಾರ್ಡಿಯಾಲಜಿಸ್ಟ್ ಹತ್ರ, ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಇರ್ತಾರೆ, ಸರ್ಜನ್ಸ್ ಇರ್ತಾರೆ, ಅವ್ರ ಹತ್ರ ರೆಗ್ಯುಲರ್ ಫಾಲೋಅಪ್ ಹೋಗಿ ಅವ್ರೇನು ಹೇಳ್ತಾರೋ ಅದನ್ನು ಸರಿಯಾಗಿ ಫಾಲೋ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವಂಥ ಹೃದಯದ ಸಮಸ್ಯೆ ಯಾವುದೆಲ್ಲ, ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಟ್ರೀಟ್ಮೆಂಟ್ ಇದೆ, ಸೊ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಧನ್ಯವಾದಗಳು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವಂಥ ಹೃದಯದ ಸಮಸ್ಯೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಾಕ್ಟರ್ ನಮಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.